ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ಶನಿವಾರ ಎಂದಿನಂತೆ ವೀಕೆಂಡ್ ಸ್ಪೆಷಲ್ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ದಾವಣಗೆರೆ ನಗರದಲ್ಲಿ ಏನು ನಡೀತದೆ, ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ ಏನು ನಡೀತದೆ, ದೇಶ ವಿದೇಶಗಳಲ್ಲಿ ಏನು ನಡೀತದೆ, ಕ್ರೀಡಾ ಸುದ್ದಿ ಏನಿದೆ ಅನ್ನೋದನ್ನು ಕೂಡ ಕ್ವಿಕ್ ಆಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಅದೆಲ್ಲದಕ್ಕಿಂತ ಮುಂಚಿತವಾಗಿ ನಮ್ಮ ಎಲ್ಲ ಪ್ರೀತಿಯ ವೀಕ್ಷಕರೊಂದಷ್ಟು ಕಿವಿ ಮಾತುಗಳು, ದಯಮಾಡಿ ಕಾರ್ಯಕ್ರಮಕ್ಕೆ ಕರೆ ಮಾಡುವಾಗ ಟಿವಿ ವ್ಯಾಲ್ಯೂಮ್ನ ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ಕರೆ ಮಾಡಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಪ್ರಶ್ನೆಗಳಿಗೆ ಉತ್ತರಿಸುವಾಗ ದಯವಿಟ್ಟು 30 ಸೆಕೆಂಡ್ಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಬಿಡಿ ಅಂತ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಯಾರಿಗೆಲ್ಲ ಈ ಕಾರ್ಯಕ್ರಮ ಬೆಳಗ್ಗೆ ನೋಡ್ಲಿಕ್ಕಾಗಲ್ಲ ಅವ್ರಿಗೋಸ್ಕರ ವಿಶೇಷವಾಗಿ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಗೆ ಈ ಕಾರ್ಯಕ್ರಮ ಮರುಪ್ರಸಾರ ಆಗುತ್ತೆ. ಅಲ್ಲಿ ಕಾರ್ಯಕ್ರಮವನ್ನು ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ವಿಶೇಷವಾಗಿ ಯಾರಿಗೆ ಬೆಳಗ್ಗೆನೂ ಸಮಯ ಆಗೋದಿಲ್ಲ, ಸಾಯಂಕಾಲನೂ ಸಮಯ ಆಗೋದಿಲ್ಲ, ಅವ್ರಿಗೋಸ್ಕರ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ನಮಸ್ತೆ ದೇವನಗೆರೆ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿರುತ್ತೆ. ಅಲ್ಲಿ ಕಾರ್ಯಕ್ರಮವನ್ನು ನೋಡಿ ಎಂಜಾಯ್ ಮಾಡಿ, ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಅಲ್ಲಿ ನೀವು ಬರೆದು ನಮಗೆ ತಿಳಿಸ್ಬೋದು. ಅದರ ಜೊತೆಗೆ ನಿಮ್ಮ ಒಂದು ಕಾಮೆಂಟ್ಸ್, ಯಾವ ರೀತಿಯ ಕಾರ್ಯಕ್ರಮಗಳನ್ನ ನೀವು V1 ವಾಹಿನಿಯಲ್ಲಿ ನೋಡಲಿಕ್ಕೆ ಇಷ್ಟಪಡ್ತೀರಿ, ಆರೋಗ್ಯದ ಕುರಿತಾಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಇನ್ನು ಇತರೆ ಕಾರ್ಯಕ್ರಮಗಳನ್ನ ನೀವು ನೋಡಬೇಕು ಅಂತ ಆಸೆ ಪಟ್ಟಿದ್ದಾದರೆ ದಯವಿಟ್ಟು ಅದನ್ನು ನಮಗೆ ಅಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ಅಂತ ಕೇಳ್ಕೊಳ್ತಿದ್ದೇನೆ. ಮೊಟ್ಟ ಮೊದಲನೇದಾಗಿ ಶನಿವಾರ ಜೂನ್ 28ನೇ ತಾರೀಕು ಎಲ್ಲ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾರೆ. ಎಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸೋಣ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲವನ್ನ ಕರುಣಿಸಲಿ ಅಂತ ಕೇಳ್ಕೊಳ್ತಾ, ಯಾರೆಲ್ಲ ಇವತ್ತು ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ, ಆ ಭಗವಂತ ನಿಮ್ಮ ಜೋಡಿಯನ್ನು 100 ಕಾಲ ಹೀಗೆ ಸುಖಮಯವಾಗಿ ಸಂತೋಷಮಯವಾಗಿ ಇಡಲಿ ಅಂತ ಕೇಳ್ಕೊಳ್ತಾ, ಇವತ್ತು ವಿಶೇಷವಾಗಿ ಶ್ರೀರಾಮನ ಭಕ್ತ, ಶ್ರೀರಾಮನ ಬಂಟ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ಹನುಮಂತನ ವಾರ ಶನಿವಾರ. ಅದೇ ರೀತಿ ವಿಶೇಷವಾಗಿ ಶನೈಶ್ವರನ ವಾರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲ ಕರ್ಮಾಧಿಪತಿಯನ್ನು ಶನಿ ಅಂತ ಕರೀತಾರೆ. ಸೊ ಶನೈಶ್ವರರ ಬಂದುಬಿಟ್ರೆ ಸಾಕು ನಮ್ಮ ಜಾತಕದಲ್ಲಿ ಎಲ್ಲ ಕೆಟ್ಟದ್ದೇ ಆಗತ್ತೆ ಅಂತ ಒಂದು ವರ್ಗ ಹೇಳಿದ್ರೆ, ಇನ್ನೊಂದು ವರ್ಗ ಹೇಳುತ್ತೆ ಯಾರ ಜಾತಕದಲ್ಲಿ ಶನಿ ಬರ್ತಾನೆ ಆತ ತುಂಬ ಅದೃಷ್ಟವಂತ ಆಗಿರ್ತಾನೆ. ಏಕೆಂದರೆ ಶನಿ ಬಂದು ಹೋಗುವಾಗ ಎಲ್ಲ ಕರ್ಮಗಳನ್ನು ಕಳೆದು ಎಲ್ಲ ಪಾಪಗಳಿಂದ ಮುಕ್ತನನ್ನು ಮಾಡಿ ನಮ್ಮ ಒಂದು ಏನು ಕರ್ಮಾನುಸಾರ ಪುಣ್ಯವನ್ನು ನೀಡಿ ನಮಗೆ ಆ ಏನು ಯಶಸ್ಸನ್ನು, ಆಯಸ್ಸನ್ನು, ಅದರ ಜೊತೆಗೆ ಐಶ್ವರ್ಯವನ್ನು ಕೊಟ್ಟು ಹೋಗ್ತಾನೆ ಅಂತ ಹೇಳಲಾಗತ್ತೆ ಅಂತ ಶನೈಶ್ವರನ ಮತ್ತು ಆಂಜನೇಯನ ಸ್ಮರಿಸ್ತಾ ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಸುಧಾ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಮಾ. ತಿಂಡಿ ಆಯ್ತಾ? ಹ್ಞೂ ಸರ್ ಆಯ್ತು. ಬಿಳೆ ಒಳಗೆ ಮಾವಿನ ಹಣ್ಣಿನ ಶಿಕರಣೆ ಪಲ್ಯ ಸರ್. ವಾವ್, ಬೆಳಗ್ಗೆ ಬೆಳಗ್ಗೆನೆ ಶಿಕರಣೆ ಪಲ್ಯ, ಬೆಳೆ ಒಳಗೆ, ಸೂಪರ್. ಏನ್ ವಿಶೇಷಮ್ಮ? ಏನಾದ್ರು ಸೆಲೆಬ್ರೇಷನ್ ಇದೆಯಾ ಮನೆಯಲ್ಲಿ ಅಥವಾ ಸುಮ್ಮನೆ ಮಾಡಿದ್ರಾ? ಇಲ್ಲ ಸರ್, ಸುಮ್ಮನೆ ಮಾಡ್ತಿರ್ತೀವಿ ಸರ್ ನಾವು ಅವಾಗಿವಾಗ. ಸರ್ ನಿನ್ನೆ ನಮ್ಮ ತಂಗಿ ಮಗಳದು ಅಳಿಯಂದು ಮದುವೆ ಆದ ವರ್ಷ ಸರ್. ನಿನ್ನೆ ಪ್ರಕಾಶ್ ವಾಣಿ ಅಂತ ಸರ್ ಅವ್ರದ್ದು. ವಾಣಿ ಮತ್ತೆ ಪ್ರಕಾಶ್ ಫೋಟೋ ಕಳ್ಸಿದಾರೆ ಸರ್ ಅವರು. ಫೋಟೋ ಕಳ್ಸಿದಾರ? ನೋಡ್ತೀರಮ್ಮ, ನೋಡ್ತೀನಿ ಮೊನ್ನೆ ಕಳ್ಸಿದಾರಂತೆ. ನಿನ್ನೆ ಹೇಳಿದ್ರು ಸರ್, ಫೋಟೋ ನೋಡಿದ್ರೆ ದೊಡ್ಡಮ್ಮ ಅಂತ. ಇಲ್ಲ ಅಂದ್ವಿ, ಕಳ್ಸಿದೀವಿ ನೋಡ್ರಿ ಅಂತ ಹೇಳಿದ್ರು ಸರ್. ವಾಣಿ ಪ್ರಕಾಶ್ ಅವರಲ್ವಾ? ಹ್ಞೂ ಸರ್. ಓಕೆ ಓಕೆ, ನೋಡ್ತಾ ಇದ್ದಾರಮ್ಮ. ಖಂಡಿತ ಫೋಟೋ ಪ್ರಸಾರ ಮಾಡುವಂತ ಪ್ರಯತ್ನವನ್ನು ಮಾಡ್ತಾರೆ. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಮ್ಮ? ಅವ್ರಿಗೆ ಸರ್ ಮದ್ವೆದ ವಾರ್ಷಿಕೋತ್ಸವ. ಎಷ್ಟನೇ ವರ್ಷದ್ದು ಇದು? ಏನ್ ಸರ್? ಎಷ್ಟನೇ ವರ್ಷದ್ದು ಇದು? 1ನೇ ವರ್ಷದ ಸರ್. ಹೌದಾ? ಫೋಟೋ ಬರ್ತಾ ಇದೆ, ಅದೇ ನಾನು ನೋಡಿ. ಹ್ಞೂ ಸರ್, ಇದೆ ಸರ್. ಓಕೆ, ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಮಾ. ಸೊ ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಮೊದಲನೇ ಚಿದಾನಂದ್ ಸರ್ಗೆ ಥ್ಯಾಂಕ್ ಯು ಹೇಳ್ಬೋಣ. ಯಾಕಂದರೆ ನಿಮ್ಮ ಕರೆ ಬರ್ತಿದ್ದಾಗೆ ಆ ಫೋಟೋಸ್ ಎಲ್ಲ ರೆಡಿ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಚಿತ್ರಗಳನ್ನೆಲ್ಲ ಮಾಡಿಕೊಂಡು ನಿಮ್ಮ ಒಂದು ಟಿ ವಿಲಿ ಆ ಫೋಟೋ ಕಾಣೋ ಹಾಗೆ ಮಾಡ್ತಾರಲ್ವ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಲ್ವಾ? ಚೆನ್ನಾಗಿದೆ ಸರ್. ಗಾನವಿ ಅಂದ್ರಲ್ಲ ಸರ್, ಇವ್ರ ಮಗಳೇ ಸರ್. ಇವ್ರಿಗೆ 2ನೇ ಮದುವೆ ಆಗಿದೆ ಸರ್, ವಾಣಿ ಅವ್ರಿಗೆ. ಓಕೆ. ಹಂಗೆ ಅವರು ಮೊದಲನೇ ಹಸ್ಬೆಂಡ್ ತೀರ್ಕೊಂಡ್ರು ಸರ್. 5 ವರ್ಷ ಆಗಿತ್ತು. ಅವರಿಗೆ ಒಂದು ಮಗು ಇದೆ ಸರ್. ಅವ್ರ ಮಗುನೇ ಗಾನವಿ ಅಂತ. ಅವಳ ಸ್ಟೇಜ್ ಮೇಲೆ ಡ್ಯಾನ್ಸ್ ಹಾಡ್ ಹೇಳಿದ್ಲು ಅಂದ್ರಲ್ಲ ಸರ್, ಐಗಿರಿ ನಂದಿನಿ ಹಾಡ್ ಹೇಳಿದ್ಲಲ್ಲ, ಇವ್ರ ಮಗಳೇ ಸರ್. ಓಕೆ ಓಕೆ ಓಕೆ. ಅದೇನಾದ್ರು ಫೋಟೋ ಸಿಕ್ಕರೆ ಖಂಡಿತ ಕಳಿಸಿಮ್ಮ, ನಮ್ಮ V1 ವಾಹಿನಿಯಲ್ಲಿ ಇನ್ನೊಮ್ಮೆ ಆ ಫೋಟೋ ಪ್ರಸಾರ ಮಾಡಿ. ಆಯ್ತು ಸರ್, ಹೇಳ್ತೀವಿ ಸರ್, ಹೇಳ್ತೀವಿ ಸರ್. ಖಂಡಿತಮ್ಮ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿಲ್ಲ ಅಂದ್ರೆ, ಇವತ್ತು ಶನಿವಾರ, ಆಂಜನೇಯನ ವಾರ, ಶನೀಶ್ವರನ ವಾರ, ಯಾವ್ದಾದ್ರು ಒಂದು ಭಕ್ತಿಗೀತೆಯನ್ನು ಹೇಳ್ತೀರಾ? ಹೇಳ್ತೀವಿ ಸರ್. ಖಂಡಿತ ಹೇಳಿಮ್ಮ. ಕಣ್ಗಳ ಮುಂದೆ ಕಣ್ಗಳಿಸುತ್ತಿದೆ ಮಂಗಳ ಉಡುಪಿ ಕೃಷ್ಣನ ಮೂರುತಿ. ಕಣ್ಗಳ ಮುಂದೆ ಕಣ್ಗಳಿಸುತ್ತಿದೆ ಅಂಗಳದ ಜನನಿ ಮೊಸರನ್ನು ಕಡೆದರೆ
ಚೆಂಗನೆ ಬಂದು ಅಪ್ಪುವ ಮೋರೊತ್ತಿ ಅಂಗಳದಿ ಜನನಿ ಮೊಸರನ್ನು ಕಡಿದರೆ ಚೆಂಗನೆ ಬಂದು ಅಪ್ಪುವ ಮೋರೊತ್ತಿ ಅಂಗನೆ ಏರುತ್ತ ನೀರಿಗೆ ಬಂದರೆ ಸಂಗಡಿಗರೊಡನೆ ಕಾಡಿದ ಮೂರುತಿ ಕಂಗಳ ಮುಂದೆ ಕಣ್ಗೊಳಿಸುತ್ತಿದೆ ಮಂಗಳ ಉಡುಪಿ ಕೃಷ್ಣನ ಮಾರುತಿ ಕಂಗಳ ಮುಂದೆ ಕಣ್ಗೊಳಿಸುತ್ತಿದೆ ದ್ವಾರಕಪುರದಲ್ಲಿ ದೇವಕಿ ದೇವಿಗೆ ಬಾಲಕ ರೂಪದಿ ತೋರಿದ ಮಾರುತಿ ದ್ವಾರಕಪುರದಲ್ಲಿ ದೇವಕಿ ದೇವಿಗೆ ಬಾಲಕ ರೂಪದಿ ತೋರಿದ ಮಾರುತಿ ಅಷ್ಟಮಠಗಳ ಯತಿಗಳ ಪೂಜೆಯು ಕಣ್ಗೊಳಿಸುವ ಕರುಣಾಮಯ ಮೂರುತಿ ಕಂಗಳ ಮುಂದೆ ಕಣ್ಗೊಳಿಸುತ್ತಿದೆ ಮಂಗಳ ಉಡುಪಿ ಕೃಷ್ಣನ ಮೂರುತಿ ಕಂಗಳ ಮುಂದೆ ಕಣ್ಗೊಳಿಸುತ್ತಿದೆ ಪುರಂದರದಾಸರು ಹಾಡಿ ಹೊಗಳಿದ ಪರಮ ಪುನೀತ ಚಿನ್ಮಯ ಮಾರುತಿ ಪುರಂದರದಾಸರು ಹಾಡಿ ಹೊಗಳಿದ ಪರಮ ಪುನೀತ ಚಿನ್ಮಯ ಮಾರುತಿ ಬಕುತ ಕನಕನ ಮೊರೆಯನು ಕೇಳಿ ಪರ್ಸಿಮಕ್ಕೆ ಮೊಗ ತಿರುಗಿದ ಮೂರುತಿ ಕಂಗಳ ಮುಂದೆ ಕಣ್ಗೊಳಿಸುತ್ತಿದೆ ಮಂಗಳ ಉಡುಪಿ ಕೃಷ್ಣನ ಮೂರುತಿ ಕಂಗಳ ಮುಂದೆ ಕಣ್ಗೊಳಿಸುತ್ತಿದೆ. ಆಯ್ತು ಸರ್. ಧನ್ಯವಾದಗಳಮ್ಮ. ಒಂದು ತುಂಬ ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ಹೇಳಿದ್ರಿ ಶ್ರೀಕೃಷ್ಣನ ಮೇಲೆ. ಒಳ್ಳೇದಾಗ್ಲಿಮ್ಮ, ಹೀಗೆ ಕರೆ ಮಾಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್ ಮಾ. ನಮಸ್ಕಾರ. ಫೋಟೋ ಪ್ರಸಾರ ಆಗಿದೆ ಅಂತ ಹೇಳ್ಬಿಡಿಮ್ಮ. ಖಂಡಿತಮ್ಮ, ಖಂಡಿತ. ಸೊ ಅವ್ರು ಯಾವಾಗ ದಾವಣಗೆರೆಗೆ ಬರ್ತಾರೆ ನಂಗೆ ಒಂದು ಸ್ವಲ್ಪ ಅಡ್ವಾನ್ಸ್ ಆಗಿ ತಿಳಿಸೋಕೆ ಹೇಳಿ. ಸಾಧ್ಯವಾದರೆ ನಮ್ಮ ಒಂದು ನೇರ ಪ್ರಸಾರದ ಅವಧಿಯಲ್ಲಿ ಏನಾದರೂ ಅವ್ರು ಸಿಗ್ತಾರೆ ಅಂದರೆ ಒಂದು 5 ನಿಮಿಷ ಫೋನ್ ಕರೆ ಮೂಲಕನೋ ಅಥವಾ ಇನ್ನೇಗಾದರೂ ವೈಯಕ್ತಿಕವಾಗಿ ಅವ್ರ ಹತ್ರ ಮಾತಾಡ್ಕೊಂಡು ಒಂದಷ್ಟು ವಿಚಾರಗಳನ್ನ ತಿಳ್ಕೊಳೋ ಪ್ರಯತ್ನವನ್ನು ಮಾಡ್ತೀನಿ. ಆಯ್ತು ಸರ್. ನಾನು ಜಾಬ್ ಕೇಳ್ತೀನಿ ಸರ್. ಹೇಳಿಮ್ಮ, ಹೇಳಿ. ಸರ್, ಇದು ನಿಮ್ಮನೆ ಅಡ್ರೆಸ್ ಹೇಳ್ತೀನಿ ಸರ್. ನಾನು ಕರೆಕ್ಟಾಗಿ ಪರ್ಫೆಕ್ಟ್ ಆಗಿ ಹೇಳ್ತೀನಿ. ಓಕೆ ಸರ್, ನಾವು ನಿಮ್ಮನೆ ಅಡ್ರೆಸ್ ಬೇಕಾಗುತ್ತೆ. ಮಂಡಳ ಮೇಡಮ್ ಕೇಳ್ತೀವಿ ಸರ್. ಅವ್ರಿದ್ದಾರು ಏನ್ರಿ ಗೊತ್ತಿಲ್ಲ ನಮಗೆ ಅಂತ ಹೇಳ್ತಾರೆ. ಆಯ್ತು ಸರಿ ಅಂತ ಸ್ವಲ್ಪ ಮುಂದೆ ಹೋಗ್ತೀವಿ. ಮುಂದೆ ಹೋದಾಗ ನೀಲಮ್ಮ ಮೇಡಮ್ ಸಿಗ್ತಾರೆ. ನೀಲಮ್ಮ ಮೇಡಮ್ ಸಿಕ್ಕಾಗೆ ನಮಗೆ ಇವರು ಅನಿಲ್ ಸರ್ ಮನೆ ಬೇಕಾಗಿತ್ತು ಅಂತ ಕೇಳ್ತೀವಿ. ಏನು ನಮಗೆ ಗೊತ್ತಿಲ್ಲ, ನಮಗೆ ಟಿವಿಯಲ್ಲಿ ನೋಡಿರೋದಷ್ಟೇ, ವಾಯ್ಸ್ ಕೇಳಿರೋದಷ್ಟೇನೆ, ನಾವ್ ಅವ್ರ ಮನೆ ನೋಡಿಲ್ಲ ಅಂತ ಹೇಳ್ತಾರೆ ಸರ್. ಆಯ್ತು ಅಂತ ಮುಂದೆ ಹೋಗ್ತೀವಿ. ಸ್ವಲ್ಪ ಮುಂದೆ ಹೋದಾಗ ಇವ್ರು ಶಾಂತಮ್ಮ ಅಂತ ಫೋನ್ ಮಾಡ್ತಾರಲ್ಲ ಸರ್, ಅಮ್ಮ, ಅವ್ರು ಸಿಗ್ತಾರೆ. ಅವ್ರು ಸಿಕ್ಕಾಗೆ ಅಮ್ಮ ನೀವು ಇವ್ರು ಅನಿಲ ಸರ್ ಮನೆ ನೋಡಿರಾ ಅಂತ ಕೇಳ್ತೀವಿ. ಕೇಳಿದಾಗ ಏನಮ್ಮ ಗೊತ್ತಿಲ್ಲ ನಮಗೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದ್ ಸ್ವಲ್ಪ ಮುಂದೆ ಹೋಗ್ತೀವಿ. ಆಮೇಲೆ ನಿಮಗೆ ರೆಗ್ಯುಲರ್ ಸರ್ ಅಮ್ಮ ಇನ್ನೊಂದು ಫೋನ್ ಮಾಡ್ತಾರಲ್ಲ ಸರ್, ಅಮ್ಮ ಸಿಗ್ತಾರೆ. ಸಿಕ್ಕಾಗೆ ಅಮ್ಮ ನೀವು ಅನಿಲ್ ಸರ್ ಮನೆ ನೋಡಿರೇನಮ್ಮ ಅಂತೀವಿ. ಆಮೇಲೆ ಏನಮ್ಮ ಇಲ್ಲೇ 1ನೇ ರೋಡಲ್ಲ 2ನೇ ರೋಡಲ್ಲ 3ನೇ ರೋಡಿಗೆ ಹೋಗ್ರಿ ಅಂತ, ಅಲ್ಲಿ ಹೋಗಿ ವಿಚಾರ ಮಾಡ್ರಿ ಅಂತಾರೆ. ಆಯ್ತು ಅಂತ 1ನೇ ರೋಡಲ್ಲ 2ನೇ ರೋಡಲ್ಲ 3ನೇ ರೋಡಿಗೆ ಹೋಗ್ತೀವಿ ಸರ್. ಹೋದಾಗೆ ಅಲ್ಲಿ ವಿನಯ್ ಸರ್ ಸಿಗ್ತಾರೆ. ವಿನಯ್ ಸರ್ ಸಿಕ್ಕಾಗೆ ಅವ್ರಿಗೂ ಕೇಳ್ತೀವಿ, ಸರ್ ಇಲ್ಲಿ ಅನಿಲ್ ಸರ್ ಮನೆ ಎಲ್ಲಿ ಬರುತ್ತೆ ಅಂತ. ಇಲ್ಲಿ 1ನೇ ಮಾಡಿ ಇಲ್ಲ 2ನೇ ಮಾಡಿ ಇಲ್ಲ 3ನೇ ಮಾಡಿಗೆ ಹೋಗಿ ಅಲ್ಲಿ ವಿಚಾರ ಮಾಡ್ರಿ ಅಂತಾರೆ. ಆಯ್ತು ಅಂತ 1ನೇ ಮಾಡಿ ಇಲ್ಲ 2ನೇ ಮಾಡಿ ಇಲ್ಲ 3ನೇ ಮಾಡಿಗೆ ಹೋಗಿ ವಿಚಾರ ಮಾಡ್ತೀವಿ. ವಿಚಾರ ಮಾಡಿದಾಗ ಅಲ್ಲಿ 1ನೇ ಬೀರು ಅಲ್ಲ 2ನೇ ಬೀರು ಅಲ್ಲ 3ನೇ ಬೀರು ಇದೆ, ಅದರಲ್ಲಿ ನೋಡಿ ಅಂತ ಒಬ್ರು ಹೇಳ್ತಾರೆ. ಆಯ್ತು ಅಂತ 1ನೇ ಬೀರು ಅಲ್ಲಿ 2ನೇ ಬೀರು ಅಲ್ಲ 3ನೇ ಬೀರು ಅಲ್ಲಿ ಒಂದು ಆಂಜನೇಯ ಸ್ವಾಮಿ ಫೋಟೋ ಇರುತ್ತೆ, ಒಂದು ಕಾಶಲಿಂಗೇಶ್ವರ ಸ್ವಾಮಿ ಫೋಟೋ ಇರುತ್ತೆ, ಇನ್ನೊಂದು ಧರ್ಮಸ್ಥಳ ಸ್ವಾಮಿ ಫೋಟೋ ಇರುತ್ತೆ ಸರ್. ಆ ಸ್ವಾಮಿ ಆಣೆಗೆ ನಿಮ್ ಮನೆಗೆ ನಮ್ಗೆ ಗೊತ್ತಿಲ್ಲ ಸರ್. ಸಿಕ್ತ ಸರ್ ನಮಗೆ ಅಡ್ರೆಸ್. ತುಂಬಾ ಚೆನ್ನಾಗಿತ್ತಮ್ಮ. ನಮ್ಮ ಎಲ್ಲ ಕಲರ್ಸ್ಗೂ ನಾವೆಲ್ಲ ಅಡ್ರೆಸ್ ಹೇಳ್ಬಿಡ್ತಿದ್ರಿ ಅಂತ ಅನ್ಕೊಂಡೆ ನನ್ನ ಕುತೂಹಲದಿಂದ.
ಅದಕ್ಕೆ ಸರ್ ಎಲ್ಲರ ಹೆಸರನ್ನು ಬಳಸ್ಕೊಂಡ್ಬಿಟ್ಟು ನಾನೇ ಅದನ್ನ ಇದ್ ಮಾಡ್ಕೊಂಡೆ ಸರ್ ಹೇಳ್ಬೇಕು ಅಂತ. ತುಂಬಾ ಚೆನ್ನಾಗಿತ್ತು. ನನಗೆ ಕ್ಯೂರಿಯಾಸಿಟಿ, ಅಡ್ರೆಸ್ ಗೊತ್ತಿಲ್ಲ ಅಂತ 1, 2, 3 ರೋಡಿಗೆ ಹೋಗ್ತಿದಾರಲ್ಲ, ಎಲ್ಲಿಗೆ ಹೋಗ್ತಾರೆ ಇವರು ಅಂತ ಯೋಚನೆ ಮಾಡ್ತಾ ಇದ್ದೆ. ಸರ್ ಅವ್ರಿಗೆಲ್ಲ ಹೇಳ್ರಿ ಸರ್, ಕಾಲ್ ಮಾಡಿದವ್ರಿಗೆಲ್ಲ ಹಿಂಗೆ ಹೇಳಿದ್ರು ಅಂತ. ಖಂಡಿತ ಅಮ್ಮ. ನೀಲಮ್ ಅವ್ರಿಗೆ, ಶಾಂತಮ್ಮ ಅವ್ರಿಗೆ, ಮಂಜುಳಾ ಮೇಡಮ್ ಅವ್ರಿಗೆ, ವಿನಯ್ ಅವ್ರಿಗೆ, ಆಮೇಲೆ ನಮ್ಮ ಇನ್ನೊಬ್ರು ಶಾಂತಮ್ಮ ಬಲ್ಲೂರ್ ಅವ್ರಿಗೂ ಕೂಡ ಎಲ್ರಿಗೂ ಕೇಳಿದೆ ಅಂತ ಹೇಳ್ತೀನಿಮ್ಮ. ಆಮೇಲೆ ಇನ್ನೊಬ್ಬ ಅಜ್ಜಮ್ಮ ಫೋನ್ ಮಾಡ್ತಿದ್ರಲ್ಲ ಸರ್, ಹಿಂಗೆ ಆಯ್ತಪ್ಪ ಅಂತ ಮಾಡ್ತಿದ್ರಲ್ಲ ಸರ್, ಅವರಿಗೆ ಖಂಡಿತಮ್ಮ. ಅವ್ರ ಹೆಸರು ಗೊತ್ತಿಲ್ಲ ಸರ್ ನಮಗೆ, ಆದ್ರೂ ಒಟ್ಟು ಹೇಳ್ಬೇಕು ಅಂತ ಹೇಳಿದ್ವಿ ಸರ್. ಥ್ಯಾಂಕ್ ಯು. ಸೊ ಎಲ್ಲರನ್ನೂ ಸೇರಿಸ್ಬಿಟ್ಟು ಒಂದು ಸುಂದರವಾಗಿರ್ತಕ್ಕಂಥ ಜೋಕನ್ನ ಹೆಣದ್ರಲ್ಲ, ತುಂಬಾ ಖುಷಿ ಆಯ್ತು. ನಾನೇ ಶಾಕ್ ಆಗ್ಬಿಟ್ಟೆ, ಎಲ್ಲಿ ಇವ್ರು ಕರೆಕ್ಟ್ ನಮ್ಮ ಮನೆಗೆ ಹೋಗ್ತಿದಾರ ಅಂತ ಅನ್ಕೊಂಡು. ಚೆನ್ನಾಗಿತ್ತಮ್ಮ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ, ಒಳ್ಳೆದಾಗಲಿ, ನಮಸ್ಕಾರ. ಎಸ್, ತುಂಬ ಸುಂದರವಾಗಿರ್ತಕ್ಕಂಥ ಒಂದು ಜೋಕನ್ನು ಕೇಳಿದ್ವಿ. ಎಸ್, ನನಗೂ ಕೂಡ ಒಂದು ಸ್ವಲ್ಪ ಕ್ಷಣ ಸರ್ಪ್ರೈಸ್ ಅಂತ ಅನ್ನಿಸ್ತು, ಏನು ಇವ್ರು ಕರೆಕ್ಟಾಗಿ ನಮ್ಮ ಮನೆ ಕಡೆಗೆ ಹೋಗ್ತಾ ಇದ್ದಾರೆ ಅಂತಲೂ ಕೂಡ ಅನ್ನಿಸ್ತು. ಎಸ್, ಆ ವಿಚಾರ ಮಾತಾಡೋಣ. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ನಮಸ್ತೆ ಅಪ್ಪ. ಕತೆ ಚೆನ್ನಾಗಿ ಹೇಳ್ತಲ್ಲ ಪಾಪಿ. ಅಮ್ಮ, ಅಂದ್ರೆ ನನ್ನ ಹೆಸರ ಗೊತ್ತಿಲ್ಲ ಅವ್ರಿಗೆ. ಹೌದಮ್ಮ, ಹೌದು. ಅದನ್ನೇ ಅವರು ರೆಗ್ಯುಲರ್ ಕಾಲ್ ಮಾಡ್ತಾರಲ್ಲ, ಅಮ್ಮವ್ರಿಗೂ ಕೇಳಿದೆ ಅಂತ ಹೇಳಿ ಅಂತಂದ್ರು. ಹೌದಪ್ಪ, ಅವ್ರಿಗೆ ದೇವ್ರು ಚೆನ್ನಾಗಿಟ್ಟಿರ್ಲಿಪ್ಪ, ಕತೆ ಬಾಳ ಚೆನ್ನಾಗಿ ಹೇಳಿದ್ಲು. ಎಸ್ ಮಾ ಹೇಳಿಮ್ಮ, ತಿಂಡಿ ಆಯ್ತಾ? ಅಂದ್ರೂ ನಿಮ್ ಮನೆ ಸಿಗ್ಲಿಲ್ಲಲ್ಲ ಪಜ್ಜಿ. ನನಗೆ ನನ್ನ ಮನೆ ಕನ್ಫ್ಯೂಷನ್ ಆಗೋಯ್ತು, ಅವ್ರ ಅಡ್ರೆಸ್ ಹೇಳಿದ್ದಿಲ್ಲ ಕೇಳ್ಕೊಂಡು. ನಿಮ್ ಮನೇನ ಸಿಗ್ಲಿಲ್ಲ ಪಾಪ, ಅಷ್ಟು ಹುಡುಕಿದ್ರು. ಖಂಡಿತಮ್ಮ. ಹೇಳಿಮ್ಮ, ತಿಂಡಿ ಆಯ್ತಾ? ಹೂನಪ್ಪಜ್ಜಿ, ನಿಮ್ದು? ನಂದು ಕೂಡ ಆಯ್ತಮ್ಮ, ರೊಟ್ಟಿ ತಿಂದು ಬಂದೆ. ಹೂನಪ್ಪ, ನೋಡ್ ರೊಟ್ಟಿ ಗಟ್ಟಿ ಅದು. ಅವನ್ಮ, ರೊಟ್ಟಿ ತಿಂದವ್ರೆಲ್ಲ ಗಟ್ಟಿಯಾಗಿರ್ತಾರಂತೆ, ಹಂಗಾಗಿ ಅಮ್ಮ ರೊಟ್ಟಿ ಮಾಡಿದ್ರು, ರೊಟ್ಟಿ ಜವಳಿಕಾಯಿ ಪಲ್ಯ ತಿನ್ಕೊಂಬಂದೆ. ಅಮ್ಮ, ನಿಮ್ದು ತಿಂಡಿ ಆಯ್ತಾ? ಹೂನಪ್ಪಜ್ಜಿ, ಮಾಡಿದ್ ಉಪ್ಪಿಟ್ಟು ಮಾಡಿದ್ವಾ? ಹಾಮ್ಮ. ನಾನು ಒಂದ್ ಪ್ರಶ್ನೆ ಕೇಳೋಣ ಅಂತ, ನಿನ್ನೆ ತಟ್ ಅಂತ ಹೇಳ್ತಾರ ನೋಡು, ಇದು ಚಂದನ ಟಿವಿಯಾಗ. ಹಾಮ್ಮ. ಅದನ್ನ ಕೇಳ್ತಾನಪಿ, ನೋಡನ್. ಕೇಳ್ರಿ. ಇದು ನೀರೈತಿ, ನದಿ ಅಲ್ಲ, ಬಾಗ್ಲೈತಿ, ಮನಿ ಅಲ್ಲ. ನೀರೈತಿ, ನದಿ ಅಲ್ಲ, ಬಾಗ್ಲೈತಿ, ಮನಿ ಅಲ್ಲ. ಇದು ತೊಟ್ಟಿನ ಅಮ್ಮ? ಇದು ಒಗಟಪ್ಪಿ, ಅಲ್ಲ, ನಾನ್ ಕೇಳ್ತಾ ಇರೋದು ನೀರಿನ ತೊಟ್ಟಿನ ಅಂದೆ. ಅಲ್ಲಪ್ಪಜಿ, ಅಲ್ಲ, ಮನುಷ್ಯನ ದೇಹದಾಗ ಐತದು. ಹೌದಾ? ಹೂನಪ್ಪಜಿ. ಕಣ್ಣು? ಕರೆಕ್ಟ್ ನೋಡಪ್ಪ. ಹೂನಮ್ಮ, ಕರೆಕ್ಟ್. ಯಾವಾಗ್ಲೂ ಕಣ್ಣಲ್ಲಿ ನೀರ್ ಇದ್ದೇ ಇರುತ್ತೆ. ಆಮೇಲೆ ಬಾಗ್ಲ ಐತಲ್ಲಪ್ಪ, ಹೌದು. ಅಲ್ಲ ಅದು. ನಿಜ ಅಮ್ಮ, ನಿಜ. ಹೂನಪ್ಪಜಿ. ಓಕೆ, ಮೊನ್ನೆ ಎಲ್ಲ ಫಂಕ್ಷನ್ ಚೆನ್ನಾಗಾಯ್ತಮ್ಮ? ಹೂನಪ್ಪಜಿ, ಎಲ್ಲ ಬಹಳ ಚೆನ್ನಾಗ್ ಮಾಡಿದ್ರು. ಆಗ್ಲಿಮ್ಮ, ತುಂಬಾ ಸಂತೋಷ. ಹೂನಪ್ಪ. ಹಿಂಗೆ ನಗ್ನಗ್ತಾ ಸಂತೋಷವಾಗಿರಿ. ಮಗ ಆರಾಮಾಗಿದ್ದಾನಲ್ಲ? ಆರಾಮದಾರಪ್ಪ. ಕೆಲ್ಸಕ್ಕೆ ಹೋಗ್ತಿದಾರೆ? ಕೆಲ್ಸಕ್ಕೆ ಹೋಗಣ, ಆರಾಮದಾನ. ಆಗ್ಲಿ ಹಂಗೆ ನಗ್ನಗ್ತಾ ಸಂತೋಷವಾಗಿರ್ಲಿ, ಆಯ್ತಾ? ಹೂನಪ್ಪಜಿ. ನೀವು ಖುಷಿಯಾಗಿದ್ರೆ ಎಲ್ಲ ಖುಷಿಯಾಗಿರುತ್ತೆ ಮನೇಲಿ. ಹೂನಪ್ಪ, ಒಟ್ಟು ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದ ನಮ್ಮ ಆಸೆ. ಆಗ್ಲಿಮ್ಮ, ಖಂಡಿತ ಎಲ್ಲರಿಗೂ ನಿಮ್ಮ ಆಶೀರ್ವಾದ ಇರ್ಲಿಮ್ಮ, ಒಳ್ಳೇದಾಗ್ಲಿ. ಹೂನಪ್ಪಜಿ. ಓಕೆಮ್ಮ, ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ತೆ. ಎಸ್ ವೀಕ್ಷಕರೇ, ಇದೇ ಒಂದು ಖುಷಿಯಲ್ಲಿ ಇನ್ನೊಂದು ಖುಷಿ ವಿಚಾರ ಹೇಳ್ಬಿಡ್ತೀನಿ. ನಮ್ಮ ದಾವಣಗೆರೆಯ ಜೀವನಾಡಿ, ದಾವಣಗೆರೆಯ ಜಿಲ್ಲೆಯ ಜನರ ಜೀವನಾಡಿಯಾಗಿರ್ತಕ್ಕಂಥ ಭದ್ರಾ ಡ್ಯಾಮ್ ತುಂಬಲಿಕ್ಕೆ ಇನ್ನು ಕೇವಲ 25 ಅಡಿ ಮಾತ್ರ ಬಾಕಿ ಇದೆ. ಯಾಕೆಪ್ಪ ಅಂದರೆ ಈಗಾಗಲೇ 161.4 ಕೋಟಿಯಷ್ಟು ಭದ್ರಾ ಡ್ಯಾಮ್ ತುಂಬಿದೆ. ಖುಷಿ ಅಂದರೆ ತುಂಬ ಖುಷಿ ವಿಚಾರ. ಯಾಕೆಂದರೆ ಈಗ ಮೊಟ್ಟಕ್ಕೆ ಹೆಚ್ಚು ಕಡಿಮೆ 140 ಅಡಿ ಮಾತ್ರ ಇರಬೇಕು ಇತ್ತು ಅಂತ 161 ಅಡಿ ಮೀರಿದೆ. ಇನ್ನೊಂದು ಕರೆ ಬರ್ತಾ ಇದೆ, ಬಹುಶಃ ಮಂಜುಳಾ ಮೇಡಮ್ ಇರಬೇಕು. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಸರ್. ನಮಸ್ತೆ ಮಂಜುಳಾ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ತಿಂಡಿ ಆಯ್ತಾ? ಆಯ್ತು ಸರ್. ಹೇಳಿಮ್ಮ, ಯಾರಾದರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್. ಓಕೆ, ಇವತ್ತು ವೆರಿ ಸ್ಪೆಷಲ್ ಆಗಿ ಇನ್ಸೂರೆನ್ಸ್ ಅವೇರ್ನೆಸ್ ಡೇ ಇದೆ ಅಮ್ಮ. ಇನ್ಸೂರೆನ್ಸ್ ಅವೇರ್ನೆಸ್ ಡೇ. ಇನ್ಸೂರೆನ್ಸ್ ಮಾಡಿಸ್ತಾರಲ್ವಾ, ಈಗ ವೆಹಿಕಲ್ಗೆ ಇನ್ಸೂರೆನ್ಸ್ ಮಾಡಿಸ್ತಾರೆ, ಮನುಷ್ಯರಿಗೆ ಇನ್ಸೂರೆನ್ಸ್ ಮಾಡ್ತಾರೆ, ಕಾರ್ಗಳಿಗೆ, ಮನೆಗಳಿಗೆ, ಬಂಗ್ಲೆ ಎಲ್ಲದಕ್ಕೂ ಇನ್ಸೂರೆನ್ಸ್ ಮಾಡಿಸ್ತಾರೆ ಇವಾಗ. ಎಸ್, ಆ ಇನ್ಸೂರೆನ್ಸ್ ಅವೇರ್ನೆಸ್ ಡೇ ತುಂಬಾ ಇಂಪಾರ್ಟೆಂಟ್ ಆಗಿ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಒಂದು ತುಂಬ ಪ್ರಾಯೋಗಿಕವಾಗಿ ರಾಜ್ಯ ಸರ್ಕಾರ ಎಲ್ಲರೂ ಸೇರಿಕೊಂಡು ರೈತರ ಬೆಳೆಗಳಿಗೂ ಕೂಡ ಇನ್ಸೂರೆನ್ಸ್ ಮಾಡಿಸ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಯೋಜನೆಯನ್ನು ಜಾರಿಗೆ ತೊಗೊಂಬಂದಿದ್ದಾರೆ ಅಲ್ವಾ?
ಸೊ ರೈತರ ಬೆಳೆಗಳಲ್ಲಿ ಏನಾದರೂ ಒಂದಷ್ಟು ಮಳೆ ಹಾನಿಯಾಗಿ ಅಥವಾ ಬೆಳೆ ಸರಿಯಾಗಿ ಬರಲಿಲ್ಲ ಅಂದರೂ ಕೂಡ ಆ ರೈತರಿಗೂ ಕೂಡ ಒಂದಷ್ಟು ಕಾಂಪನ್ಸೇಷನ್ ಸಿಗಬೇಕು, ಅವರು ಕೂಡ ಒಂದಷ್ಟು ಸಹಾಯ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ರೈತರ ಬೆಳೆಗಳಿಗೂ ಕೂಡ ಈಗ ವಿಶೇಷವಾಗಿರ್ತಕ್ಕಂಥ ಒಂದು ಏನು ಇನ್ಸೂರೆನ್ಸ್ ಅಥವಾ ಬೆಳೆ ವಿಮೆಯನ್ನು ಮಾಡಿಸ್ತಾ ಇದ್ದಾರೆ. ಸೊ ನಿಮ್ಮ ಪ್ರಕಾರ ಈ ಇನ್ಸೂರೆನ್ಸ್ ಅಂತಕ್ಕಂಥದ್ದು ಎಲ್ಲೆಲ್ಲಿ ಅವಶ್ಯಕವಾಗುತ್ತೆ, ಎಲ್ಲ ಮಾಡಿಸ್ಕೋಬೇಕು ಅಂತ ಕೇಳೋದಕ್ಕಿಂತ ಮುಂಚಿತವಾಗಿ ಪ್ರತಿಯೊಬ್ಬರ ಜೀವಕ್ಕೂ ಇನ್ಸೂರೆನ್ಸ್ ಇರಲೇಬೇಕು. ಮನುಷ್ಯ ಆಗಿರಲಿ, ವೆಹಿಕಲ್ ಆಗಿರಲಿ, ಪ್ರಾಣಿಗಳಾಗಿರಲಿ, ಬೆಳೆ ಆಗಿರಲಿ. ಯಾಕಪ್ಪ ಅಂತ ಹೇಳಿದ್ರೆ ಈ ಅನಾರೋಗ್ಯ ಅಂತಕ್ಕಂಥದ್ದು ಯಾವಾಗ ಹೇಗೆ ಬಂದು ಒಕ್ಕರ್ಸ್ಕೊಳ್ಳುತ್ತೆ ಅಂತ ಗೊತ್ತಿಲ್ಲ ಅಲ್ವಾ. ಸೊ ಸಡನ್ನಾಗಿ ಆರೋಗ್ಯವಾಗಿರ್ತಕ್ಕಂಥ ಒಬ್ಬ ಬಡ ಮಧ್ಯಮ ಕುಟುಂಬ ಮನೆ ಯಜಮಾನಿಗೋ ಅಥವಾ ಯಜಮಾನಿಗೋ ಏನಾದ್ರು ಸಡನ್ನಾಗಿ ಆ ಥರ ತೊಂದರೆ ಆಗ್ಬಿಡ್ತು ಅಂದರೆ, ಹಾರ್ಟ್ ಅಟ್ಯಾಕು ಇನ್ನೇನೋ ಒಂದು ಬ್ಯಾಡ್ ಇನ್ಸಿಡೆಂಟ್ ನಡೆದ್ಬಿಡ್ತು ಅವ್ರ ಮನೇಲಿ ಅಂದರೆ 5-6 ಲಕ್ಷ ರೂಪಾಯಿಗಳು ಒಂದು ಕ್ಷಣಕ್ಕೆ ಅರೇಂಜ್ಮೆಂಟ್ ಮಾಡಬೇಕಾಗತ್ತೆ. ಸೊ 5-6 ಲಕ್ಷ ಅಂದರೆ ಎಷ್ಟೋ ಜನರ 10 ವರ್ಷಗಳ ದುಡಿಮೆ ಆಗಿರುತ್ತೆ. ಸೊ ಅಂಥ ನಿಟ್ಟಿನಲ್ಲಿ ಈ ಇನ್ಸೂರೆನ್ಸ್ ಅಂತಕ್ಕಂಥದ್ದು ಒಂದಿತ್ತು ಅಂದರೆ ಅವ್ರಿಗೆ ಕ್ಯಾಶ್ಲೆಸ್ ಆಗಿ ಸಂಪೂರ್ಣವಾಗಿ ಎಲ್ಲ ಟ್ರೀಟ್ಮೆಂಟ್ ಆಗೋಗ್ಬಿಡತ್ತೆ. ಸ್ಟಂಟ್ ಹಾಕಬೇಕು ಅಂದರು, ಆಪ್ರೇಷನ್ ಆಗಬೇಕು ಅಂದರು, ಎಲ್ಲದಕ್ಕೂ ಕೂಡ ಈ ಒಂದು ಕ್ಯಾಶ್ಲೆಸ್ ಹಾಸ್ಪಿಟಾಲಿಟಿ ತುಂಬ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯ ಏನು, ಇನ್ಸೂರೆನ್ಸ್ ಮಾಡಿಸ್ಕೋಬೇಕಾ ಬೇಡ? ಅದು ಮಾಡಿಸಿದ್ರೆ ಒಳ್ಳೇದು ಸರ್. ಅದು ಇವಾಗ ಪ್ರೈವೇಟ್ ನಲ್ಲೂ ಬಂದಿದ್ದಾವೆ ಇನ್ಸೂರೆನ್ಸ್ಗಳು, ಗೌರ್ಮೆಂಟ್ ನಲ್ಲೂ ಬಂದಿದ್ದಾವೆ. ಆದ್ರೆ ಗೌರ್ಮೆಂಟ್ ಇಂದಾದ್ರೆ ಸೇಫ್ಟಿ ಇರುತ್ತೆ ಸರ್. ಅದು ಯಾವ್ದು ಯಶಸ್ವಿನಿ ಅಂತ ಬಂದಿದೆ ಹೆಲ್ತ್ಗೆ ಅಂದ್ರೆ, ಯಶಸ್ವಿನಿ ಕಾರ್ಡು ಅವೆಲ್ಲ ಒಟ್ಟು ಗೌರ್ಮೆಂಟ್ LIC ಆಗಿರ್ಬೋದು, ಆದಷ್ಟು ಗೌರ್ಮೆಂಟ್ ಇನ್ಸೂರೆನ್ಸ್ ಗಳಾದ್ರೆ ಚೆನ್ನಾಗಿ ಸರ್. ಅದರಲ್ಲಿ ಸ್ವಲ್ಪ ಸೆಕ್ಯೂರಿಟಿ ಇರುತ್ತೆ. ಈಗ ಧರ್ಮಸ್ಥಳ ಸಂಘದ ಅಂದ್ರೆ ಪ್ರೈವೇಟ್ ಇನ್ಸೂರೆನ್ಸ್ ಗಳು ಬಂದಿದಾವಲ್ಲ, ಅವು ಪರವಾಗಿಲ್ಲ ಸರ್. ಅವನು ಚೆನ್ನಾಗಿ ಕ್ಲೈಮ್ ಆಗುತ್ತೆ. ಮಾಡ್ಸಿದ್ರೆ ಒಳ್ಳೇದು ಸರ್ ಯಾವ್ದಕ್ಕಾದ್ರೂ ಇನ್ಸೂರೆನ್ಸ್. ಸೊ ಎಲ್ರಿಗೂ ಇವತ್ತು ನಮ್ಮ ಮಗಳು LIC ಒಳಗೆ ಡೆವಲಪ್ಮೆಂಟ್ ಆಫೀಸರ್ ಸರ್. ಅವಳಿಗೆ ವೆರಿ ಗುಡ್ ಹಾಯ್ ಹೇಳ್ಬೇಕು. ಖಂಡಿತ ಖಂಡಿತ. ಅವ್ರ ಹೆಸರೇನು? ವರ್ಣ ಅಂತ. ವರ್ಣ. ಸೊ ವರ್ಣ ಅವ್ರಿಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಬಿಕಾಸ್ ಅವರು ಇದೇ ಫೀಲ್ಡಲ್ಲಿ ಇದ್ದು ತುಂಬ ಜನರಿಗೆ ಈ ಒಂದು ಇನ್ಸೂರೆನ್ಸ್ ಪಾಲಿಸಿಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಸಾಕಷ್ಟು ಜನರಿಗೆ ಜೀವನಕ್ಕೆ ದಾರಿ ಆಗಿದಾರಲ್ವಾ. ಎಸ್. ಸೊ ಅವ್ರಿಗೆ ಖಂಡಿತ ನಮ್ಮ ಕಡೆಯಿಂದ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಒಂದು ಪ್ರಶ್ನೆ ಕೇಳ್ಬೋದಾ ನೇರವಾಗಿ? ಓಕೆ. ಸೊ ಇವತ್ತಿನ ಒಂದು ನಿಮ್ಮ ಮೊದಲನೇ ಪ್ರಶ್ನೆ ಬಂದು, ನಮ್ಮ ಒಂದು ಬೇಲೂರು ಮತ್ತು ಹಳೇಬೀಡು ದೇವಸ್ಥಾನಗಳು ಕೆಳಗಿನ ಯಾವ ಜಿಲ್ಲೆಯಲ್ಲಿದೆ ಅಂತ. ಕೊಡಗು, ಮೈಸೂರು, ಮಂಡ್ಯ, ಹಾಸನ. ಹಾಸನನಾ? ಹಾಸನ ಜೊತೆ ಇನ್ನೊಂದು 2 ಊರು ಸೇರಿಬಿಟ್ಟು ಒಂದು ಜಿಲ್ಲೆ ಆಗುತ್ತೆ ಅದು ಆ್ಯಕ್ಚುಲಿ. ಅದು ಯಾವುದು ಅಂತ ಗೊತ್ತಾ? 2 ಊರು ಸೇರಿ ಒಂದು ಜಿಲ್ಲೆ ಆಗುತ್ತಾ? ಹಾಂ. ಅಲ್ಲ ಸರ್, ಬೇಲೂರು ಹಳೇಬೀಡು ಇರೋದು ಹಾಸನ ಡಿಸ್ಟಿಕ್ ಅಲ್ಲ ಸರ್ ಅದು? ಖಂಡಿತ ಖಂಡಿತ. ಮೊದಲು ಅದು ಆ್ಯಕ್ಚುಲಿ ಹಾಸನ ಚಿಕ್ಕಮಂಗ್ಳೂರು ಜಾಯಿಂಟ್ ಆಗಿತ್ತು. ಈಗ ಉಡುಪಿ ಚಿಕ್ಕಮಂಗ್ಳೂರು ಜಾಯಿಂಟ್ ಆಗಿದೆ, ಹಾಸನ ಸಪ್ರೇಟ್ ಆಗಿದೆ. ಎಸ್ ಸರ್. ಥ್ಯಾಂಕ್ ಯು ಮಾ. ಹೇಳಿ, ಇವತ್ತು ಶನಿವಾರ ಆಗಿರೋದ್ರಿಂದ ಯಾವ್ದಾರು ಒಂದು ಭಕ್ತಿಗೀತೆ ಹೇಳೋಕೆ ಇಷ್ಟಪಡ್ತೀರಾ ಅಥವಾ ಏನಾದ್ರು ಹೊಸ ರೆಸಿಪಿ ಕಲ್ತಿದ್ರೆ ಹೇಳಿ. ಒಂದು ಫಿಲಂ ಸಾಂಗ್ ಹೇಳ್ತೀನಿ. ಖಂಡಿತ ಹೇಳಿ ಮಾ. ಮಧುರ ಪಿಸುಮಾತಿಗೆ ಅದರ ತುಸು ಪ್ರೀತಿಗೆ ಇರುವಲ್ಲಿಗೆ ಇರಲಾರದೆ ಬರುವಲ್ಲಿಗೆ ಬರಲಾರದೆ ನಾನು ನಿನ್ನ ಪ್ರೀತಿಗೆ ದೂರದ ಬಂದೇ ಭೇಟಿಗೆ ಮಧುರ ಪಿಸುಮಾತಿಗೆ ಅಧರ ತುಸು ಪ್ರೀತಿಗೆ ನೋಡಿದರೆ ಮಿತಿ ಮೀರುತ್ತಿದೆ ಮನಮೋಹಕ ಮಿಡಿತ ಆಳದಲ್ಲಿ ಅತಿಯಾಗುತ್ತಿದೆ ಅಪರೂಪದ ತುಡಿತ ನಿನ್ನದೇ ಹೆಸರಿದೆ ಕನಸಿನ ಊರಿಗೆ ಕುಣಿಯುತ್ತ ಬಂದೆನಾ ಭಿನ್ನವಾದ ನಿನ್ನ ದಾರಿಗೆ ನಾನು ನಿನ್ನ ಪ್ರೀತಿಗೆ. ಧನ್ಯವಾದಗಳು. ಒಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ಹೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಕರೆ ಮಾಡ್ತಾರೆ. ಒಳ್ಳೇದಾಗ್ಲಿ ಮಾ. ಥ್ಯಾಂಕ್ ಯು.
ಎಸ್ ವೀಕ್ಷಕರೇ, ಸೊ ಬೆಳ್ಳಂಬೆಳಗ್ಗೆ ಟಿ ವಿಯನ್ನು ಆನ್ ಮಾಡಿರ್ತಕ್ಕಂಥ ವೀಕ್ಷಕರಿಗೆ ಒಂದು ಶಾಕಿಂಗ್ ನ್ಯೂಸು ಇವತ್ತು ಬಹುಶಃ ಕಾಡ್ತಾ ಇರ್ಬೋದು ಅಂತ ಅನಿಸುತ್ತೆ. ಸೊ ಆ ಶಾಕಿಂಗ್ ನ್ಯೂಸ್ ಬಗ್ಗೆ ತುಂಬ ಜನ ಗೊತ್ತಿರ್ಬೋದು, ತುಂಬ ಜನ ಗೊತ್ತಿಲ್ಲದೆ ಇರ್ಬೋದು. ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಕರೆಯನ್ನು ಸ್ವೀಕರಿಸೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಸರ್. ನಮಸ್ತೆ ಮಾ, ತಮ್ಮ ಹೆಸರು? ಶಿಲ್ಪಾ ಅಂತ. ಶಿಲ್ಪಾ, ಎಲ್ಲಿಂದ ಕರೆ ಮಾಡ್ತಿದ್ರಿ ಮೇಡಮ್? ಇಲ್ಲಿ ದಾವಣಗೆರೆ ಸರ್. ದಾವಣಗೆರೆಯಿಂದ. ಈಗ ಒಂದು 5-6 ತಿಂಗಳು ಕೆಳಗೆ ಕರೆ ಮಾಡಿದ್ದೆ, ಇವತ್ತು ಮತ್ತೆ ಓಕೆ, ತುಂಬ ಸಂತೋಷಮ್ಮ. ಯಾವ ಏರಿಯಾ ದಾವಣಗೆರೆಯಲ್ಲಿ? ನಮ್ದು ಬಸವರಾಜಪೇಟೆ. ಬಸವರಾಜಪೇಟೆ. ಓಕೆ, ಹೇಳಿಮ್ಮ, ಯಾವ್ದಾದ್ರು ಶುಭಾಶಯ ಹೇಳಬೇಕಾ? ಇಲ್ಲ ಸರ್, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ಮಾ. ಸೊ ಇವತ್ತು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ದಿವಸ. ಮಧ್ಯಮ ವರ್ಗದ ಜನರಲ್ಲಿ ಅಥವಾ ಬಡ ಜನರಲ್ಲಿ ಅಥವಾ ಶ್ರೀಮಂತರಿಗೂ ಕೂಡ ಯಾವತ್ತೂ ಕೂಡ ಎಲ್ಲರೂ ಶ್ರೀಮಂತರು ಅಂದ ತಕ್ಷಣ ಕೈಯಲ್ಲಿ ದುಡ್ಡು ಇಟ್ಕೊಂಡೇ ಇರಲ್ಲ ಅಲ್ವಾ? ಸೊ ಹಾಗಾಗಿ ಇವತ್ತು ಇನ್ಶೂರೆನ್ಸ್ ಅವೇರ್ನೆಸ್ ಡೇ ಇದೆ. ಸೊ ನಮ್ಮ V1 ವಾಹಿನಿಯ ವತಿಯಿಂದನೂ ಕೂಡ ನಾವು ಜನಪರ ಒಂದು ಸಾಮಾಜಿಕ ದೃಷ್ಟಿಯಿಂದ ಇಟ್ಕೊಂಡು ಎಲ್ಲ ಜನರು ಒಂದು ಇನ್ಶೂರೆನ್ಸ್ ಮಾಡಿಸ್ಕೊಂಡ್ರೆ ಒಳ್ಳೇದು ಅಂತ ಹೇಳೋಕೆ ಹೊರಟಿದ್ದೀವಿ. ಏಕೆಂದರೆ ಸಡನ್ನಾಗಿ ಯಾವಾಗ ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಥವಾ ಯಾರಿಗೆ ಯಾವ ಕಾಯಿಲೆ ಬರುತ್ತೆ ಅಥವಾ ಆಕ್ಸಿಡೆಂಟೇ ಆಗ್ಬೋದು, ಸಡನ್ನಾಗಿ ಏನೇ ಇವತ್ತು ಸಣ್ಣ ಪುಟ್ಟ ಅಪಘಾತಗಳಾಗತ್ತೆ ಅಥವಾ ಈ ಒಂದು ಹಾರ್ಟ್ ಅಟ್ಯಾಕ್ ಅಂತ ಕೇಸಸ್ಗಳಾಗತ್ತೆ ಅಂದರೆ ಕನಿಷ್ಠ ಪಕ್ಷ 4-5 ಲಕ್ಷ ರೂಪಾಯಿ ಖರ್ಚಾಗ್ಬಿಡುತ್ತೆ. ಸೊ ಅಂಥ ಒಂದು ನಿಟ್ಟಿನಲ್ಲಿ ತಿಂಗಳಿಗೆ 100-200 ರೂಪಾಯಿ ಕಟ್ಕೊಂಡು ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೊಂಡಿದ್ವಿ ಅಂದರೆ, ಸೊ ಯಾವುದೇ ಸಂದರ್ಭಗಳಲ್ಲಿ ಎಂಥದೇ ಅವಘಡ ಆಗಿದ್ರು ಕೂಡ ಸಂಪೂರ್ಣವಾಗಿ ಕ್ಯಾಶ್ಲೆಸ್ ಆಗಿ ಟ್ರೀಟ್ಮೆಂಟ್ ಆಗೋಗ್ಬಿಡತ್ತೆ. ಹೌದು ಸರ್, ಅದು ಮಾಡಿಸ್ಲೇಬೇಕು ಸರ್. ಈಗಿನ ವಾತಾವರಣದಲ್ಲಿ ಯಾವ ಟೈಮಲ್ಲಿ ಯಾರಿಗೆ ಏನಾಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸಡನ್ ಆಗಿ ನಮ್ಮ ಮನೆಯವ್ರದ್ದೇ ಆಗಿದೆ. ಸಡನ್ ಆಗಿ ಅವರು ಕೂತವ್ರು ಹಂಗೆ ಹೋಗ್ಬಿಟ್ರು. ಆತರ ಇದ್ದಾಗ ಬಹಳ, ಈಗ ಅವರು ಒಂದು ವ್ಯವಸ್ಥಿತವಾಗಿ ಇದ್ರು ಅಂದ್ರೆ ಏನು ತೊಂದ್ರೆ ಆಗಲ್ಲ. ಅವ್ರಿಗೆ ಹಣಕಾಸಿನ ಸಮಸ್ಯೆ ಇತ್ತು ಅಂದಾಗ ಸ್ವಲ್ಪ ಇನ್ಶೂರೆನ್ಸ್ ಮಾಡ್ಸಿದ್ರೆ ಅದರಿಂದ ಬಹಳ ಅನುಕೂಲ ಆಗುತ್ತೆ. ಅಕಸ್ಮಾತ್ ಹುಷಾರಿಲ್ಲ ಅಂದ್ರೂ ಹಾಸ್ಪಿಟ್ಲ್ಗೆ ಹೋಗೋಕು ಅನುಕೂಲ ಆಗುತ್ತೆ. ಈಗೆಲ್ಲ ತುಂಬಾ ತರದ್ ಬಂದಿದೆ. ಅಂದ್ರೆ ಅದ್ರ ಬಗ್ಗೆ ಜನರಿಗೆ ಕರೆಕ್ಟ್ ಆಗಿ ಮಾಹಿತಿ ಕೊಡೋರು ಇಲ್ದಂಗ ಆಗಿದೆ ಸರ್. ಅದು ಮಾಹಿತಿ ಕ್ಲೀನ್ ಆಗಿ ಜನಕ್ಕೆ ತಿಳಿಸ್ಬೇಕು. ಅದು ದುಡ್ಡು ಕಟ್ಟಿದ್ರೆ ಅದೇ ನಮಗ್ ಬರುತ್ತಾ ಬರಲ್ವಾ ಏನೋ ಎಂತ ಅಂತ ವಿಚಾರ ಮಾಡ್ತಾರೆ ಕೆಲವರೆಲ್ಲ. ಅದ್ ನಮಗೆ ಅಂತಾನೆ ಅಲ್ಲ, ಅಕಸ್ಮಾತ್ ಬೇರೆಯವ್ರಿಗಾದ್ರೂ ಯೂಸ್ ಆಗ್ಬೋದು. ನಾವು ಕಟ್ಟಿರೋ ದುಡ್ಡೇ ನಮಗ್ ಬರ್ಲಿಲ್ಲದ್ರು ಬೇರೆಯವ್ರಿಗಾದ್ರೂ ಅನುಕೂಲ ಆಗುತ್ತೆ ಅಂತ ನನಗ್ ಅನ್ಸುತ್ತೆ. ಒಟ್ ಮಾಡಿಸ್ಬೇಕು ಸರ್. ಇನ್ಶೂರೆನ್ಸ್ ಇದ್ರೆ ಒಳ್ಳೇದು, ಯಾವುದೇ ವಿಷಯಕ್ಕಾಗ್ಲಿ ಒಳ್ಳೇದಾಗುತ್ತೆ ಜನಗಳಿಗೆ. ಇನ್ಶೂರೆನ್ಸ್ ಅಲ್ಲಿ ಹಲವಾರು ತರ ಇದೆ. ಸೊ ಒಂದು ಬ್ರೀಫ್ ಆಗಿ ಹೇಳೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಮೊದಲನೇದಾಗಿ ನಾವು ಮನುಷ್ಯರಿಗೆ ಇನ್ಶೂರೆನ್ಸ್ ಮಾಡ್ಕೊಳ್ತೀವಿ ಅಂದ್ರೆ 2 ತರ ಅಥವಾ 3 ತರ ಪಾಲಿಸಿಗಳಿರುತ್ತೆ. ಅದರಲ್ಲಿ ಒಂದು ಮನಿ ಬ್ಯಾಕ್ ಪಾಲಿಸಿ ಅಂತ ಇರುತ್ತೆ. ಅಂದ್ರೆ ಈಗ ನಾನು ಕಟ್ತಾ ಇದ್ದೀನಿ ಅಂದ್ರೆ ನನ್ನ ಜೀವಿತಾವಧಿಯಲ್ಲಿ ನಾನೇ ಅದನ್ನ ಉಪಯೋಗಿಸ್ಕೊಳ್ತಕ್ಕಂಥ ಒಂದು ಅವಕಾಶ ಇರುತ್ತೆ. ಎರಡನೇದು ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಅಂತ ಇರುತ್ತೆ. ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಅಂದ್ರೆ ನನ್ನ ಜೀವಿತಾವಧಿಯಲ್ಲಿ ನಾನು ಕಟ್ತೀನಿ, ಅದನ್ನ ನನ್ನ ಕುಟುಂಬದವರು ಅಂದ್ರೆ ನನಗೇನೋ ಸಡನ್ ಆಗಿ ಏನೋ ಆಗುತ್ತೆ, ಸೊ ನನ್ನ ಕುಟುಂಬದವರಿಗೆ ಸೆಕ್ಯೂರಿಟಿ ಇರಲಿ ಅನ್ನೋ ಕಾರಣಕ್ಕೆ ಮಾಡಿಸ್ತಕ್ಕಂಥ ಒಂದು ಪಾಲಿಸಿ ಅದು. ಇನ್ನು 3ನೇದು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಅಂತ ಇರುತ್ತೆ. ಈಗ ನಾನು ಮಾಡಿಸ್ತಾ ಇದ್ದೀನಿ ಅಂದರೆ ನನ್ನ ಅಪ್ಪ ಅಮ್ಮ, ನನ್ನ ಹೆಂಡತಿ, ಮಕ್ಕಳು ಎಲ್ರಿಗೂ ಒಂದು ಸೆಕ್ಯೂರಿಟಿ ಇರಲಿ ಅನ್ನೋ ಕಾರಣಕ್ಕೆ ಮಾಡಿಸ್ತಕ್ಕಂಥ ಒಂದು ಹೆಲ್ತ್ ಇನ್ಶೂರೆನ್ಸ್ ಅದು. ಆ ಕುಟುಂಬದಲ್ಲಿ ಯಾರಿಗೆ ಏನೇ ಸಮಸ್ಯೆ ಆದರೂ ಕೂಡ ಆ ಎಲ್ಲರ ಆರೋಗ್ಯವನ್ನು ತಕ್ಷಣಕ್ಕೆ ಯಾವುದೇ ರೀತಿ ಹೆಚ್ಚಿನ ಪಾಕೆಟ್ ಬರ್ಡನ್ ಅಥವಾ ಹಣಕಾಸಿನ ಸಮಸ್ಯೆ ಇಲ್ಲದೆ ನಿಭಾಯಿಸ್ಕೊಳ್ತಕ್ಕಂಥ ಮಾಡ್ತಕ್ಕಂಥ ಪಾಲಿಸಿಗಳು. ಸೊ ಈ 3 ರೀತಿಯ ಪಾಲಿಸಿಗಳನ್ನು ಮಾಡಿಸ್ತಾರೆ. ಇನ್ನು ಬೇರೆ ಬೇರೆ ರೀತಿಗಳೆಲ್ಲ ಇದೆ, ಪಾಲಿಸಿಗಳು ಸಾಕಷ್ಟು ವಿಧ ಇದೆ. ಸೊ ಜನರಲ್ ಆಗಿ ಎಲ್ರಿಗೂ ಬೇಕಾಗಿರ್ತಕ್ಕಂಥದ್ದು ಈ 3 ಥರದ ಪಾಲಿಸಿಗಳು. ಸೊ ಎಲ್ರಿಗೂ ಅದು ಉಪಯೋಗ ಆಗ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ. ಒಂದು ಪ್ರಶ್ನೆ ಕೇಳ್ಬೋದಾ? ಏನಾಗುತ್ತೆ ಗೊತ್ತಾ ಸರ್, ನಾವು ಮಾಡಿಸ್ಬಿಟ್ಟಿರ್ತೀವಿ, ಅದೇನಾಗುತ್ತೆ ಬರ್ತಾ ಬರ್ತಾ ಅದನ್ನ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ, ನಾವು ಡಿಸ್ಕಂಟಿನ್ಯೂ ಮಾಡ್ಬಿಡ್ತೀವಿ. ಆತರ ಮಾಡ್ಬಾರ್ದು ಸರ್. ಯಾರೇ ಆಗ್ಲಿ ಆತರ ಮಾಡಿದ್ರೆ ಒಂದ್ ಸಮಸ್ಯೆ ಅಂತ ಬಂದಾಗ ಅದು ಪ್ರಾಬ್ಲಮ್ ಆಗುತ್ತೆ. ಅದನ್ನ ಕಂಟಿನ್ಯೂ ಮಾಡ್ಕೊಂತ ಹೋಗ್ಬೇಕು ಅಂತ ನನ್ನ ಅಭಿಪ್ರಾಯ. ಖಂಡಿತ ಖಂಡಿತ. ಸೊ ತುಂಬಾ ಒಂದು ಒಳ್ಳೆ ಅಡ್ವೈಸನ್ನ ಕೊಟ್ರಿ. ಅಫ್ಕೋರ್ಸ್ ಏನಾಗುತ್ತೆ ಅಂದರೆ ಈಗ 1 ವರ್ಷ ನೀವು ಹೇಳ್ದಂಗೆ ಪಾಲಿಸಿ ಮಾಡಿಸ್ಬಿಟ್ಟಿರ್ತಾರೆ, ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ. ಅದಕ್ಕೆ ವರ್ಷಕ್ಕೆ ಒಂದು 5,000-6,000 ಕಟ್ಟೋದಿರುತ್ತೆ. ಫಸ್ಟ್ನೇ ವರ್ಷ ನಮ್ಗೆ ಏನೋ ಆರೋಗ್ಯದ ಇಶ್ಯೂ ಕಾಣಿಸಲ್ಲ, ಅಯ್ಯೋ ಸುಮ್ಮನೆ 6,000 ಕಟ್ಟಿದ್ನಲ್ಲ ಅಂತ ಹೊಟ್ಟೆ ಉರಿಯುತ್ತೆ ಅಲ್ವಾ? ಹೌದು ಸರ್, ಆತರ ಮಾಡ್ತೀವಲ್ಲ, ಅದು ಡಿಸ್ಕಂಟಿನ್ಯೂ ನಮ್ಗೆ ಸುಮ್ನೆ ಕಟ್ಟಿದ್ದು ವೇಸ್ಟ್ ಆಗುತ್ತೆ, ಮತ್ತೆ ಮುಂದೆ ಯೂಸ್ ಆಗೋದಿಲ್ಲ. ಆತರ ಮಾಡ್ಕೋಬಾರ್ದು ನಾವೆಲ್ಲ. ನಿಜ. ಎಲ್ಲರೂ ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಕೇಳ್ತಾ ಒಂದು ಪ್ರಶ್ನೆ ಕೇಳ್ಬೋದಾ? ಕೇಳಿ ಸರ್. ಓಕೆ, ಮೊದಲನೇ ನಿಮ್ಮ ಒಂದು ಪ್ರಶ್ನೆ ಏನು ಅಂದರೆ, ಕೆಳಗಿನ ಯಾವ ಹಾವಿನ ಜಾತಿ ತನ್ನ ಮೊಟ್ಟೆಯನ್ನಿಡಲು ತನ್ನದೇ ಗೂಡನ್ನು ನಿರ್ಮಾಣ ಮಾಡುತ್ತದೆ ಅಂತ. ತುಂಬ ಕಡಿಮೆ ಹಾವುಗಳು ಗೂಡನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಆದರೆ ಒಂದು ಜಾತಿಯ ಹಾವು ತಾನು ಮೊಟ್ಟೆ ಇಡಲಿಕ್ಕೆ ತಾನೇ ಒಂದು ಗೂಡನ್ನು ನಿರ್ಮಾಣ ಮಾಡ್ಕೊಳ್ಳುತ್ತೆ. ಆ ಹಾವಿನ ಜಾತಿ ಯಾವುದು ಅಂತ ನೀವು ಹೇಳಬೇಕು. 4 ಆಪ್ಷನ್ಸನ್ನು ಕೊಡ್ತಾ ಇದ್ದೀನಿ. ಮೊದಲನೇದು ಕಾಳಿಂಗ ಸರ್ಪ, 2ನೇದು ಹೆಬ್ಬಾವು, 3ನೇದು ಮಂಡಲ ಹಾವು, 4ನೇದು ಕೆರೆ ಹಾವು. ಅಷ್ಟು
ಅಷ್ಟು ಮಾಹಿತಿ ಇಲ್ಲ ಸರ್. ಗೆಸ್ಟ್ ಮಾಡ್ತೀನಿ, ಮಂಡಲ ಹಾವು ಇರ್ಬೋದು ಅಂತ ಅನ್ಸುತ್ತೆ. ಮಂಡಲ ಹಾವು ಇರ್ಬೋದು ಅಂತ. ನೀವು ಮೊದಲು ಮೂಲತಃ ಸಿಟಿ ಅವರೇನಾ ಅಥವಾ ಹಳ್ಳಿ ಕಡೆಯಿಂದ ಬಂದಿರೋದಾ? ಇಲ್ಲ ಸರ್, ನಾವು ಸಿಟಿ ಅವರೇ, ಹುಟ್ಟಿದ್ದು ಇಲ್ಲೇ, ಬೆಳೆದಿದ್ದು ಇಲ್ಲೇ, ಮದ್ವೆ ಆಗಿದ್ದು ಇಲ್ಲೇ, ಹಂಗಾಗಿ ಅಷ್ಟು. ಓಕೆ ಓಕೆ, ತೊಂದರೆ ಇಲ್ಲ. ಯಾವತ್ತಾದ್ರೂ ನೇರವಾಗಿ ಹಾವುಗಳನ್ನ ನೋಡೋ ಅವಕಾಶ ಸಿಕ್ಕಿದ್ಯಾ? ಝೂ ಅಲ್ಲಿ ನೋಡಿದೀವಿ ಸರ್, ಬಟ್ ಎಲ್ಲೂ ನಮ್ಮನೆ ಅಲ್ಲಿ SS ಲೇಔಟ್ ಅಲ್ಲಿ ಇದ್ದಲ್ಲಿ ಒಂದ್ಸರಿ ಬಂದಿತ್ತು ಅಂತಾರೆ, ಬಟ್ ನನಗೆ ಕಂಡಿಲ್ಲ ಸರ್. ನಾನ್ ಬರೀ ಝೂ ಆ ತರದ್ರಲ್ಲಿ ನೋಡಿರೋದಷ್ಟೇ, ತೊಂದರೆ ಇಲ್ಲಮ್ಮ. ಎಲ್ಲ ನೋಡಿಲ್ಲ. ಹಾ ಹಾ, ಓಕೆ, ತೊಂದರೆ ಇಲ್ಲಮ್ಮ. ಉತ್ತರ ಏನು ಅಂತ ಹೇಳಿ ಅನಂತರದಲ್ಲಿ ನಾನೇ ಹೇಳ್ತೀನಿ. ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಹಾವುಗಳ ಕುರಿತಾಗಿ ಒಂದು ಪ್ರಶ್ನೆನ ಕೇಳ್ತಾ ಇದ್ದೆ. ಇಲ್ಲದ್ರೆ ಎಲ್ಲ ಹಾವುಗಳು ವಿಷಕಾರಿ ಹಾವುಗಳಲ್ಲ. ಕೆಲವೊಂದು ಹಾವುಗಳು ತುಂಬ ಏನು ತಂಪಾಡಿಗೆ ತಾವಿರ್ತವೆ, ಅಥವಾ ಕೆಲವೊಂದು ಹಾವುಗಳು ಈ ಹಸಿರು ಹಾವುಗಳಂತ ಎಲ್ಲ ಇರ್ತವೆ. ಅವುಗಳು ಕಚ್ಚಿದ್ರೂ ಕೂಡ ಏನೂ ತೊಂದರೆ ಆಗೋದಿಲ್ಲ, ಅಥವಾ ಅದರಲ್ಲಿ ವಿಷಾನೂ ಇರೋದಿಲ್ಲ. ಸೊ ಹಾಗಾಗಿ ಎಲ್ಲ ಹಾವುಗಳನ್ನು ಹಾವು ಕಂಡ ತಕ್ಷಣ ಹೊಡೀರಿ ಅಂತಕ್ಕಂಥದ್ದು ಬೇಡ. ಕೆಲವು ಹಾವುಗಳ ಜಾತಿಯಲ್ಲಿ ಮಾತ್ರ ವಿಷದ ಒಂದು ಪ್ರಭಾವ ಇರುತ್ತೆ ಅಂತ ಹೇಳ್ತಾ ಹಾವುಗಳನ್ನ ರಕ್ಷಿಸಬೇಕು. ಯಾಕೆಂದರೆ ಇವತ್ತು ರೈತಾಪಿ ವರ್ಗದ ಜನರ ಇನ್ನು ಈ ಇಲಿಗಳಿಂದ ಕಾಟ ಇರ್ಬೋದು, ಬೇರೆ ಬೇರೆ ಒಂದು ಕೀಟಗಳಿಂದ ಏನಾದರೂ ರೈತಾಪಿ ಜನರದ ಬೆಳೆಗಳನ್ನು ರಕ್ಷಿಸ್ತಾ ಇದ್ದಾವೆ ಅಂದರೆ ಇದರಲ್ಲಿ ಈ ಹಾವುಗಳ ಪಾತ್ರನೂ ತುಂಬ ದೊಡ್ಡದಿದೆ. ಏಕೆಂದರೆ ಇಲಿಗಳು ಅದು ನೋಡೋದಕ್ಕೆ ತುಂಬ ಪುಟ್ಟದಾಗಿದ್ದರೂ ಕೂಡ ಅದು ಎಷ್ಟು ಪ್ರಮಾಣದಲ್ಲಿ ಆಹಾರವನ್ನು ತಿಂದು ಕೆಡಿಸಿ ಹಾಳು ಮಾಡಿಬಿಡುತ್ತೆ ಅಂದರೆ ಕೇವಲ ಒಂದು 3-4 ದಿನಗಳಲ್ಲಿ ಎಕರೆಗಟ್ಟಲೆ ಇರ್ತಕ್ಕಂಥ ಬೆಳೆಗಳನ್ನು ನಾಶ ಮಾಡ್ತಕ್ಕಂಥ ಶಕ್ತಿ ಈ ಇಲಿಗಳಿಗಿದೆ. ಹಾಗಾಗಿ ಅವುಗಳ ಕಾಟ ತಪ್ಪಿಸ್ಬೇಕು ಅಂದರೆ ಈ ಹಾವುಗಳು ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಹೊಲದಲ್ಲಿ ನಾವು ಹಾವುಗಳನ್ನ ಸಾಕಷ್ಟು ಪ್ರಮಾಣದಲ್ಲಿ ನೋಡ್ತೀವಿ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಬಿಡಿಮ್ಮ. ಹಲೋ, ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಸರ್. ನಮಸ್ತೆ, ಹೇಳಿ. ತಮ್ಮ ಹೆಸರು? ನಮ್ಮ ಹೆಸರು ಫರೀನಾ ಬಾನು ಅಂತ. ಫರೀನಾ ಬಾನು. ಓಕೆ ಅಮ್ಮ, ಹೇಳಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ದಾವಣಗೆರೆಯಿಂದ ಸರ್. ದಾವಣಗೆರೆಯಿಂದ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಹ್ಞೂ ಸರ್. ಹೇಳಿ, ಯಾರಿಗೆ? ನಮ್ಮ ಅಣ್ಣಗೆ ಸರ್. ನಿಮ್ಮ ಅಣ್ಣ. ಓಕೆ, ಅವ್ರ ಹೆಸರೇನು? ಎಂತ ಸರ್? ಅವ್ರ ಹೆಸರೇನಮ್ಮ? ಅಸ್ಲಾಂ ಅಂತ ಸರ್. ಅಸ್ಲಾಂ. ಏನು ಹುಟ್ಟಿದ ಹಬ್ಬನಾ ಇವತ್ತು? ಹಾಂ ಸರ್. ಓಕೆ, ನಿಮ್ಮ ಕಡೆಯಿಂದ ಅಂದರೆ ಫರೀನಾ ಬಾನು ತಂಗಿಯವ್ರ ಕಡೆಯಿಂದ ಅಣ್ಣ ಅಸ್ಲಾಂ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಸಮಸ್ತ V1 ವಾಹಿನಿಯ ವೀಕ್ಷಕರ ಕಡೆಯಿಂದನೂ ಕೂಡ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಏನು ಮಾಡ್ತಾ ಇದ್ದಾರೆ ಅವರು? ಅವರು ಇದು ಜಾಬಿಗೆ ಹೋಗ್ತಾರೆ ಸರ್. ಓಕೆ, ಏನು ಜಾಬ್ ಮಾಡ್ತಿದ್ದೀರಮ್ಮ? ಫುಡ್ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಸರ್. ಓ, ಫುಡ್ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದಾರಾ? ಓಕೆ, ಒಳ್ಳೆಯದಾಗಲಿ. ಅವರ ಕೆಲಸ ಚೆನ್ನಾಗಿ ನಡೀಲಿ. ಇನ್ನಷ್ಟು ಅವ್ರಿಗೆ ಒಳ್ಳೆ ಪ್ರಮೋಷನ್ ಸಿಕ್ಕು ಎಷ್ಟು ಜಾಬ್ ಲಿಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿಮ್ಮ. ಏನು ಸ್ವೀಟ್ ಮಾಡ್ತಿದ್ರಿ ಇವತ್ತು ಅಣ್ಣಂಗೋಸ್ಕರ? ಜಾಮೂನ್ ಸರ್, ಗುಲಾಬ್ ಜಾಮೂನ್. ಗುಲಾಬ್ ಜಾಮೂನ್ ಮಾಡ್ತೀರಿ, ನಮಗಿಲ್ವಾ ಮತ್ತೆ? ಕೊಡ್ತೇವೆ ಸರ್ ನೀವು. ಓಕೆ ಅಮ್ಮ, ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಅಣ್ಣವ್ರಿಗೆ ಕೇಳಿದೆ ಅಂತ ಹೇಳಿ. ಸಾಧ್ಯವಾದರೆ ಒಂದು ಫೋಟೋ ಕಳಿಸ್ಕೊಡಿ, ಅವ್ರ ಫೋಟೋನು ಕೂಡ ಪ್ರಸಾರ ಮಾಡೋಣ. ಓಕೆನಾ? ಥ್ಯಾಂಕ್ ಯು ಅಮ್ಮ, ಕರೆ ಮಾಡಿದ್ದಕ್ಕೆ. ಒಳ್ಳೆಯದಾಗಲಿ, ಹೀಗೆ ಕರೆ ಮಾಡ್ತೀರಿಮ್ಮ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಾನು ಆಗಲೇ ಹೇಳ್ತಾ ಇದ್ದೆ, ಬೆಳಗ್ಗೆ ಟಿ ವಿಯನ್ನು ಆನ್ ಮಾಡಿರ್ತಕ್ಕಂಥವ್ರಿಗೆ ಒಂದು ಶಾಕಿಂಗ್ ನ್ಯೂಸ್ ಇತ್ತು. ಯಾಕೋ ಏನೋ ಗೊತ್ತಿಲ್ಲ, ಈ ಒಂದು ಕಳೆದ 15-20 ದಿನಗಳ ಅಂತರದಲ್ಲಿ ನಮ್ಮ ಒಂದು ಕರ್ನಾಟಕದಲ್ಲಿ ಅಥವಾ ನಮ್ಮ ಹಾಸನ ಜಿಲ್ಲೆಯಲ್ಲಿ ಓವರಾಲ್ ಆಗಿ ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ಯಂಗ್ಸ್ಟರ್ಗಳು ಹೃದಯಾಘಾತದಿಂದ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ತುಂಬಾ ಶಾಕಿಂಗ್ ವಿಚಾರ ಅಂತ ಹೇಳಿದ್ರೆ, ವೈದ್ಯಕೀಯ ವಿದ್ಯಾರ್ಥಿಗಳಾಗಿರ್ಬೋದು, ಬೇರೆ ಬೇರೆ ವಿದ್ಯಾಭ್ಯಾಸ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು, 18ರಿಂದ 30 ವರ್ಷದೊಳಗಿರ್ತಕ್ಕಂಥ ವಿದ್ಯಾರ್ಥಿಗಳು ಸರಿಸುಮಾರಾಗಿ 15ಕ್ಕಿಂತ ಹೆಚ್ಚು ಜನ ಕಳೆದ ಒಂದು ವಾರದಲ್ಲೇ ಹೃದಯಾಘಾತದಿಂದ ಅಸುನೀಗಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ತುಂಬಾ ಶಾಕಿಂಗ್ ಮತ್ತು ಸರ್ಪ್ರೈಸಿಂಗ್ ನ್ಯೂಸ್ ಆಗ್ತಾ ಇದೆ. ಸೊ ಅದೇ ಮುಂದುವರೆದು ಇವತ್ತು ಬೆಳಗ್ಗೆ ಒಂದು ಶಾಕಿಂಗ್ ನ್ಯೂಸ್ ಬರ್ತಾ ಇರೋದು ಅಂದರೆ, ನಿನ್ನೆ ಮಧ್ಯರಾತ್ರಿ ಹೃದಯಾಘಾತದಿಂದ ಶೆಫಾಲಿ ಸೆರಾಲಿಯಾ ಅಂತಕ್ಕಂಥ ಒಬ್ಬ ಖ್ಯಾತ ಆಲ್ಬಮ್ ನೃತ್ಯಗಾರ್ತಿ ಮೃತರಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ತುಂಬ ನೋವಿನ ಸಂಗತಿ. ಅವರು ಸಾಕಷ್ಟು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್, ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಹುಡುಗರು ಚಿತ್ರದಲ್ಲಿ ಅವರು ಅತ್ಯಂತ ಮನೋಜ್ಞವಾಗಿ ಆ ಒಂದು ಸಾಂಗಿಗೆ ನೃತ್ಯವನ್ನು ಮಾಡಿದರು. ಸೊ ಬೋರ್ಡ್ ಇರೋದ ಬಸ್ಸಲ್ಲಿ ಅಂತಕ್ಕಂಥ ಒಂದೇನು ಸಾಂಗ್ ಇತ್ತು, ಆ ಸಾಂಗಿಗೆ ಅವರು ನೃತ್ಯವನ್ನು ಮಾಡಿದರು. ಸಾಕಷ್ಟು ಬಿಗ್ ಬಾಸ್ ಶೋಗಳಲ್ಲಿ
ಅವರು ಭಾಗವಹಿಸಿದ್ರು. ತುಂಬಾ ಸ್ಲಿಮ್ ಆಗಿದ್ದರು, ತುಂಬಾ ಆ್ಯಕ್ಟಿವ್ ಆಗಿದ್ದರು, ಸಾಕಷ್ಟು ವರ್ಕೌಟ್ ಮಾಡ್ತಾಯಿದ್ರು, ಸಾಕಷ್ಟು ಫಿಸಿಕಲ್ ಫಿಟ್ನೆಸ್ಸನ್ನು ಹೊಂದಿದ್ರು. ಹಾಗಿದ್ದರೂ ಕೂಡ ಹೇಗೆ ಈ ಒಂದು ಹಾರ್ಟ್ ಅಟ್ಯಾಕ್ ಅಂತಕ್ಕಂಥದ್ದು ಅವರಿಗೆ ಆಯಿತು ಅಂತಕ್ಕಂಥದ್ದೇ ಒಂದು ಸೋಜಿಗ. ಆಫ್ಕೋರ್ಸ್ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಕೂಡ ಫಿಟ್ನೆಸ್ಗೆ ಇನ್ನೊಂದು ಹೆಸರು ಅನ್ನೋ ಮಟ್ಟಕ್ಕೆ ಮೇಂಟೈನ್ ಮಾಡಿದರು. ಎಲ್ಲವೂ ಕೂಡ ವಿಧಿಯ ಆಟ ಅಂತ ಹೇಳ್ಬೋದು. ಆದರೂ ಕೂಡ ಪ್ರಿಕಾಷನ್ಸ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ಹಾಗೆ ನಾನು ಎಲ್ಲರ ಹತ್ರ ಕೇಳ್ಕೊಳ್ತಿದ್ದೀನಿ. ಅಬೋವ್ 35 to 40 ಇಯರ್ಸ್ ಏಜಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಕನಿಷ್ಠ ಪಕ್ಷ ವರ್ಷಕ್ಕೊಮ್ಮೆ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಹೃದಯದ ಬಗ್ಗೆ ಒಂದಷ್ಟು ತಪಾಸಣೆಯನ್ನು ಮಾಡ್ಕೊಳ್ಳಿ. ಏಕೆಂದರೆ ಯಾವಾಗ ಯಾರಿಗೆ ಏನು ಆಗ್ಬೋದು ಅಂತ ಹೇಳೋಕ್ಕಾಗಲ್ಲ. ಎಲ್ಲರ ಒಂದು ಜೀವನ ಅಂತಕ್ಕಂಥದ್ದು ನೀರಿನ ಮೇಲಿನ ಗುಳ್ಳೆಯಾಗೆ ಯಾವಾಗ ಪಟ್ಟಂತ ಹೋಗ್ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಪ್ರಿಕಾಷನ್ಸ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ಹಾಗೆ ಸ್ವಲ್ಪ ಪ್ರಿಕಾಷನ್ಸನ್ನು ತಗೊಳ್ಳಿ. ಸ್ವಲ್ಪ ಒಂದು ಮುತುವರ್ಜಿಯಿಂದ ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ಕುಟುಂಬಸ್ಥರ ಆರೋಗ್ಯದ ಬಗ್ಗೆ, ನಿಮ್ಮ ಫ್ಯಾಮಿಲಿ ಎಲ್ಲ ಮೆಂಬರ್ಸ್ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ವಹಿಸಿ ಅಂಥೇಳಿ ನಾನು ಕೇಳ್ಕೊಳ್ತೀನಿ. ಅದ್ರ ಜೊತೆಗೆ ಒಂದಷ್ಟು ಹೆಲ್ತ್ ಟಿಪ್ಸ್ಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಏನಾಗುತ್ತೆ ಅಂದರೆ, ಮುಖ್ಯವಾಗಿ ನಮ್ಮಲ್ಲಿ ನಾವು ಕೆಲವೊಂದು ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡ್ತೀವಿ. ಆ ತಪ್ಪುಗಳನ್ನು ದಯವಿಟ್ಟು ಪ್ರಿವೆಂಟ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿ ಅಂತ ನಾನು ಆಗಿಂದಾಗ ಹೇಳ್ತಾ ಇರ್ತೀನಿ. ಇವತ್ತು ಮತ್ತೊಮ್ಮೆ ಅದನ್ನು ಪುನರುಚ್ಚರಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಮೊದಲನೇದಾಗಿ ನಮ್ಮ ಪೂರ್ವಜರು ಅಥವಾ ನಮ್ಮ ಹಳೆ ಕಾಲದಲ್ಲಿ ಈ ಮನೆಯಲ್ಲಿ ಸ್ನಾನ ಮಾಡ್ತಕ್ಕಂಥ ಪದ್ಧತಿ ಇದ್ದಿಲ್ಲ. ಅಲ್ಲೆಲ್ಲ ಕೆರೆ, ಹೊಳೆಗಳಿಗೆ, ಬಾವಿಗಳಿಗೆ ಹೋಗಿ ಸ್ನಾನ ಮಾಡ್ತಾಯಿದ್ರು. ಸೊ ಹಾಗೆಲ್ಲ ಸ್ನಾನ ಮಾಡುವಾಗ ಏನಾಗ್ತಾ ಇತ್ತು ಅಂದರೆ, ಮೊದಲು ನಮ್ಮ ಪಾದಗಳಿಂದ ಸ್ನಾನ ಶುರುವಾಗ್ತಾ ಇತ್ತು. ನಾವು ಕೆರೆ, ಹೊಳೆಗೆ ಎಲ್ಲೂ ಹೋದರೂ ಕೂಡ ಮೊದಲು ನೀರಲ್ಲಿ ಕಾಲಿಡ್ತೀವಿ, ಅದಾದ ನಂತರ ಕೈ, ಅದಾದ ನಂತರ ಹೊಟ್ಟೆ, ದೇಹ, ಮುಖ ಎಲ್ಲದಕ್ಕೂ ಬರುತ್ತೆ ನೀರುಗಳು. ಆದರೆ ಈಗೇನಾಗಿದೆ ಅಂದರೆ, ಎಲ್ಲ ಅಡ್ವಾನ್ಸ್ ಟೆಕ್ನಾಲಜಿ, ಎಲ್ಲರಿಗೂ ಮೊದಲು ಚೊಂಬಿಂದ ಸ್ನಾನ ಮಾಡ್ತಾಯಿದ್ರು. ಇವಾಗ ಡೈರೆಕ್ಟಾಗಿ ಶವರಿಂದನೇ ಸ್ನಾನ. ಅದು ಯಾವ ರೀತಿಯ ಅಂದರೆ, ಈ ಚಳಿಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬಿಸಿಯಾಗಿರಬೇಕು ಅಂಥೇಳಿ ನಾವು ಸ್ನಾನವನ್ನು ಬಿಸಿ ನೀರನ್ನು ಮಾಡ್ತೀವಿ. ಅದು ಕೂಡ ನೇರವಾಗಿ ಆ ಒಂದು ಬಿಸಿ ನೀರು ಸಡನ್ನಾಗಿ ನಮ್ಮ ಹೃದಯದ ಮೇಲೆ ಅಥವಾ ನಮ್ಮ ತಲೆ ಮೇಲೆ, ಬ್ರೈನ್ ಮೇಲೆ ಬಿದ್ದಾಗ ಏನಾಗುತ್ತೆ ಅಂದರೆ, ಸಡನ್ನಾಗಿ ಆ ಬ್ರೈನಿಗೆ ಅದನ್ನು ಹೋಲ್ಡ್ ಮಾಡ್ತಕ್ಕಂಥ ಕೆಪಾಸಿಟಿ ಇಲ್ಲ ಅಂದರೆ, ನಾನು ತುಂಬ ಸಲ ಹೇಳಿದ್ದೀನಿ, ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಹಾರ್ಟ್ ಸ್ಟ್ರೋಕ್ ಆಗ್ಬೋದು, ಬ್ರೈನ್ ಸ್ಟ್ರೋಕ್ ಆಗ್ಬೋದು, ಬ್ರೈನ್ ಬ್ಲೀಡಿಂಗ್ ಆಗ್ಬೋದು, ಏನು ಬೇಕಾದರೂ ಆಗ್ಕೊತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ನೀವು ಸ್ನಾನಕ್ಕೆ ಇವಾಗಂತೂ ಹೊಳೆ, ನದಿಗಳಲ್ಲಿ ಸ್ನಾನ ಮಾಡ್ತಕ್ಕಂಥ ಅವಕಾಶ ಇಲ್ಲ. ನಮ್ಮ ಮನೆಯಲ್ಲಿ ಸ್ನಾನ ಮಾಡಬೇಕು. ಆದರೂ ಕೂಡ ಪಾದಗಳಿಂದ ನಿಮ್ಮ ಸ್ನಾನವನ್ನು ಶುರು ಮಾಡಿ. ಪಾದಗಳಿಗೆ 1-2 ಚೊಂಬು ನೀರು ಹಾಕ್ಕೊಂಬಿಟ್ಟು ನಿಮ್ಮ ಬಾಡಿ ಟೆಂಪ್ರೇಚರ್ನ ಆ ಒಂದು ವಾತಾವರಣಕ್ಕೆ ಸರಿಯಾಗಿ ಹೊಂದಿಸ್ಕೊಂಡು ಸ್ನಾನ ಮಾಡಿ. ಅದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಅತಿಯಾಗಿರ್ತಕ್ಕಂಥ ಬಿಸಿ ನೀರನ್ನು ಉಪಯೋಗಿಸ್ಬೇಡಿ. ಅದು ತುಂಬ ಡೇಂಜರಸ್. ನಿಮಗೆ ಗೊತ್ತಾಗುತ್ತೆ, ನೀವು ಸ್ನಾನ ಮಾಡಿ ಬಂದ ತಕ್ಷಣ ತುಂಬ ಬಿಸಿನೀರಿಂದ ಮಾಡಿದ್ರೆ ಅಂದ ತಕ್ಷಣ ಸಡನ್ನಾಗಿ ನೀವೆಲ್ಲ ಸ್ವೆಟ್ಟಿಂಗ್ ಶುರು ಆಗಿಬಿಡುತ್ತೆ. ಉಫ್ ಅಂತ ನಾವು ಬಾಯಿಂದ ಗಾಳಿ ಬಿಡೋಕ್ಕೆ ಶುರು ಮಾಡ್ತೀವಿ. ಸಿಕ್ಕಾಪಟ್ಟೆ ಬೆವರು ಬರೋದು, ಮೈಯೆಲ್ಲ ಸುಸ್ತು ಅನಿಸೋದು, ಆಯಾಸ ಅನಿಸೋದು, ಸ್ವಲ್ಪ ಹೊತ್ತು ಮಲ್ಕೋಬೇಕು, ರೆಸ್ಟ್ ತೊಗೋಬೇಕು ಅನ್ಸೋಕ್ಕೆ ಶುರು ಆಗಿಬಿಡುತ್ತೆ. ಬಿಕಾಸ್ ಇದೆಲ್ಲ ಬಿಸಿನೀರಿನ ಎಫೆಕ್ಟು. ಮತ್ತು ಆಯುರ್ವೇದ ಹೇಳುತ್ತೆ, ಯಾರು ಪ್ರತಿನಿತ್ಯ ಹೆಚ್ಚಾಗಿ ಬಿಸಿನೀರನ್ನು ಉಪಯೋಗಿಸ್ತಾರೆ ಅವರಿಗೆ ಫ್ಯೂಚರಲ್ಲಿ BP ಮತ್ತು ಶುಗರ್ ಕಾಯಿಲೆಗಳಂಥವು ಸುಲಭವಾಗಿ ಬಂದ್ಬಿಡ್ತವೆ ಅಂಥೇಳಿ. ಬಿಕಾಸ್ ಅದು ನಮ್ಮ ದೇಹದ ಇಮ್ಯುನಿ ಸಿಸ್ಟಮನ್ನೇ ಹಾಳು ಮಾಡಿಬಿಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ವಾತಾವರಣದಲ್ಲಿ ಯಾವ ಟೆಂಪ್ರೇಚರ್ ಇದೆ, ನಮ್ಮ ದೇಹದಲ್ಲಿ ಯಾವ ಟೆಂಪ್ರೇಚರ್ ಇದೆ, ಅಷ್ಟೇ ಪ್ರಮಾಣದ ಬಿಸಿ ನೀರನ್ನು ಅಥವಾ ಉಗುರು ಬೆಚ್ಚ ನೀರಿನಿಂದ ಸ್ನಾನ ಮಾಡ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಅನ್ನೋದನ್ನು ದಯವಿಟ್ಟು ಗಮನ ವಹಿಸಿ ಅಂಥೇಳಿ ಮತ್ತೊಮ್ಮೆ ಎಲ್ಲರ ಹತ್ರ ಕೇಳ್ಕೊಳ್ತೀನಿ. ಅದೇ ರೀತಿ ಚಳಿ ಅಂಥೇಳಿ ತುಂಬ ಬಿಸಿಯಾಗಿರ್ತಕ್ಕಂಥ ಟೀ ಕುಡಿಯೋದು, ಬಿಸಿಯಾಗಿರ್ತಕ್ಕಂಥ ಹಾಲು ಅಥವಾ ಬಿಸಿಯಾಗಿರ್ತಕ್ಕಂಥ ಊಟ ಮಾಡೋದನ್ನು ಮಾಡಬೇಡಿ. ಏಕೆಂದರೆ ಪ್ರತಿಯೊಂದು ನಮ್ಮ ಜಾಯಿಂಟ್ಸ್ಗಳಲ್ಲೂ ಕೂಡ ಆಯಿಲ್ ಇರುತ್ತೆ. ಆ ಆಯಿಲ್ ಡ್ರೈ ಆಗ್ತಾ ಹೋಯಿತು ಅಂದರೆ ಬ್ರೈನ್ ಡ್ಯಾಮೇಜ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ತುಂಬ ಕೀಲುಗಳಲ್ಲಿ ನೋವು ಬರ್ತಕ್ಕಂಥದ್ದು, ಆ ರೀತಿ ಎಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಬಿಸಿಯಾಗಿರ್ತಕ್ಕಂಥದ್ದನ್ನು ಪ್ರತಿಯೊಂದನ್ನು ವರ್ಜಿತ ಮಾಡಿ, ಅಂದರೆ ಉಪಯೋಗಿಸ್ಬೇಡಿ. ಅದೇ ರೀತಿ ತುಂಬ ಕೋಲ್ಡ್ ಅಂದರೆ ಫ್ರಿಜ್ಜಲ್ಲಿ ಇಟ್ಟಂಥ ವಸ್ತುಗಳನ್ನು ಹೊರಗಡೆ ತೆಗೆದು ಉಪಯೋಗಿಸಕ್ಕಂಥದ್ದು ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ದಯವಿಟ್ಟು ಇವೆರಡನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇವತ್ತಿನ ಮುಂದಿನ ಪ್ರಶ್ನೆಯನ್ನು ಇನ್ನೊಮ್ಮೆ ಹೇಳಿಬಿಟ್ಟು ಇನ್ನಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋಣ. ನಾನು ಕೇಳ್ತಾ ಇದ್ದೆ, ಯಾವ ಜಾತಿಯ ಹಾವು ಅಥವಾ ಯಾವ ಹೆಸರಿನ ಹಾವು ತನ್ನ ಮೊಟ್ಟೆ ನೀಡಲಿಕ್ಕೆ ತಾನೇ ಮನೆಯನ್ನು ಅಥವಾ ಗೂಡನ್ನು ನಿರ್ಮಿಸ್ಕೊಳ್ಳುತ್ತೆ ಅಂತೇಳಿ ಹೇಳಬೇಕು. 4 ಆಪ್ಷನ್ಸನ್ನು ಕೊಟ್ಟಿದ್ದೆ. ಮೊದಲನೇದು ಕಾಳಿಂಗ ಸರ್ಪ, 2ನೇದು ಹೆಬ್ಬಾವು, 3ನೇದು ಮಂಡಲ ಹಾವು, 4ನೇದು ಕೆರೆ ಹಾವು. ನೋಡೋಣ ಯಾರದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂತ ಯೋಚನೆ ಮಾಡ್ತಾ ನಾನು ಆಗಲೇ ಹೇಳ್ತಾ ಇದ್ದೆ, ಶೆಫಾಲಿ ಜರಿವಾಲಾ ಬಾಲಿವುಡ್ ಆಕ್ಟ್ರೆಸ್ಸು ನಮ್ಮನ್ನೆಲ್ಲ ಅಗಲಿದ್ದಾರೆ. ನಿನ್ನೆ ರಾತ್ರಿ 10:30ರಿಂದ 11:30 ಸಮಯದಲ್ಲಿ ಅವರಿಗೆ ಹೃದಯಾಘಾತ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಸೊ ನಿನ್ನೆ ರಾತ್ರಿ ಅವ್ರನ್ನ ಕಪೂರ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ಅಷ್ಟೊತ್ತಿಗೆ ಅವರು ಈ ಇಹಲೋಕವನ್ನು ತ್ಯಜಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಸೊ ಇನ್ನಷ್ಟು ಫಾರೆನ್ಸಿಕ್ ರಿಪೋರ್ಟ್ಸ್ ಬರಲಿಕ್ಕಿದೆ, ತನಿಖೆಗಳು ನಡೀತಾ ಇದೆ. ಹೇಗೆ ಆಯಿತು ಯಾಕೆ ಆಯಿತು ಅನ್ನೋದನ್ನು ಕೂಡ ಎಲ್ಲರೂ ಕೂಡ ದಿಗ್ಭ್ರಾಂತರಾಗಿ ನೋಡ್ತಾ ಇದ್ದಾರೆ.
ಅದೇ ರೀತಿ ನಾನು ಆಗಲೇ ಹೇಳಿದೆ, ನಮ್ಮ ಒಂದು ಭದ್ರಾ ಡ್ಯಾಮ್ನ ಏನು ಇಂದಿನ ಪ್ರಮಾಣ ಹೆಚ್ಚು ಕಡಿಮೆ 161.4 ಅಡಿಯಷ್ಟು ತುಂಬಿದೆ. ನಿಜಕ್ಕೂ ಕೂಡ ಹೆಮ್ಮೆಯ ವಿಚಾರ. ಅದೇ ರೀತಿ ಇವತ್ತು ದಾವಣಗೆರೆ ನಗರ ಬಂದ್ಗೆ ಕರೆ ನೀಡಲಾಗಿದೆ. ಹಲವಾರು ರೈತಪರ ಸಂಘಟನೆಗಳಿಂದ ಇವತ್ತು ಈ ಬಂದ್ ಕಾರ್ಯ ನಡೀತಾ ಇದೆ. ಈ ಹಿಂದೆ ಯಾವತ್ತೋ ಆಗಿರ್ತಕ್ಕಂಥ ಆದೇಶವನ್ನು ಪಾಲಿಸಲಿಕ್ಕೋಸ್ಕರ ನಮ್ಮ ಒಂದು ಭದ್ರಾ ಡ್ಯಾಮ್ನ ನೀರನ್ನು ಆ ಬದಿಯ ಭಾಗಕ್ಕೆ, ಅಂದರೆ ಚಿಕ್ಕಮಗಳೂರು ಭದ್ರಾ ಆ ಕಡೆ ಚಿಕ್ಕಮಗಳೂರು ಹೊಸದುರ್ಗ ವಿಭಾಗಕ್ಕೆ ನೀರನ್ನು ಕುಡಿಯೋ ನೀರಿಗೆ ಒಂದಷ್ಟು ಡೈವರ್ಟ್ ಮಾಡ್ತಾ ಇರ್ತಕ್ಕಂಥ ವಿಚಾರ ತಿಳಿದಿರ್ತಕ್ಕಂಥ ನಮ್ಮ ರೈತರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿ ಇವತ್ತು ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ. ಪೊಲೀಸ್ ಇಲಾಖೆಯಿಂದ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಯಾವುದೇ ಶಾಲಾ ಕಾಲೇಜುಗಳನ್ನು ಒತ್ತಾಯಪೂರ್ವಕವಾಗಿ ಬಂದ್ ಮಾಡಿಸ್ಬೇಡಿ, ಅದೇ ರೀತಿ ಯಾವುದೇ ರೀತಿಯ ಅಂಗಡಿ ಮುಂಗಟ್ಟುಗಳನ್ನು ಒತ್ತಾಯಪೂರ್ವಕವಾಗಿ ಬಂದ್ ಮಾಡಿಸ್ಬೇಡಿ. ನಿಮ್ಮ ಮುಷ್ಕರಕ್ಕೆ ಏನು ಅಡ್ಡಿ ಇಲ್ಲ, ಮುಷ್ಕರ ಮಾಡ್ಕೊಳ್ಳಿ, ಆದರೆ ಯಾರ ಮೇಲೂ ಒತ್ತಡವನ್ನು ಹೇರಬೇಡಿ ಅಂಥೇಳಿ ಪೊಲೀಸ್ ಇಲಾಖೆಯಿಂದ ಒಂದಷ್ಟು ಸೂಚನೆಗಳನ್ನು ನೀಡಲಾಗಿದೆ. ಅದೇ ರೀತಿ ನಾವು ಕೂಡ ರೈತರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಆದರೆ ಎಲ್ಲದೂ ಕೂಡ ಶಾಂತಿಯುತವಾಗಿರಲಿ ಅಂತಕ್ಕಂಥದ್ದು ನಮ್ಮ ಒಂದು ಕೋರಿಕೆ. ಯಾರಿಗೂ ಕೂಡ ತೊಂದರೆ ಆಗೋದು ಬೇಡ, ಯಾರಿಗೂ ಕೂಡ ಅದರಿಂದ ಅನ್ಯಾಯ ಆಗೋದು ಬೇಡ. ಯಾಕೆಂದರೆ ನಮ್ಮ ಭಾಗದ ಒಂದು ರೈತರದೇ ನಮಗೊಂದಷ್ಟು ಸಮಸ್ಯೆಗಳು ಯಾವಾಗಲೂ ಇದ್ದೇ ಇದೆ. ವರ್ಷದಲ್ಲಿ ಅದು 186 ಅಡಿ ನೀರು ಡ್ಯಾಮ್ ತುಂಬಿದ್ರೂ ಕೂಡ ಎಷ್ಟೋ ಒಂದು ಸಲ 2ರಿಂದ 3ನೇ ಬೆಳೆಗಳಿಗೆ ನೀರು ಆತಂಕದಿಂದ ಸಿಗುತ್ತೆ. ಹಾಗಿರುವಾಗ ಅಲ್ಲಿರೋ ನೀರನ್ನೇ ನಮ್ಗೆ ಆ ಕಡೆ ಡೈವರ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕಷ್ಟ ಆಗ್ಬೋದು ಅಂತಕ್ಕಂಥ ರೈತರದು ಒಂದು ಕಾಳಜಿ ಏನಿದೆ ಅದು ನಿಜಕ್ಕೂ ಕೂಡ ಅರ್ಥಪೂರ್ಣ ಅಂತ ಅನಿಸುತ್ತೆ. ಏನೇನೋ ಅದ್ರ ಬಗ್ಗೆ ಎಕ್ಸ್ಪರ್ಟ್ ನಾನಲ್ಲ, ಹಾಗಾಗಿ ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ಅದರಿಂದ ಯಾರಿಗೂ ಏನು ಅಪಾರ್ಥ ಆಗೋದು ಬೇಡ ಅನ್ನೋ ಕಾರಣಕ್ಕೆ ನನಗಿರ್ತಕ್ಕಂಥ ಮಾಹಿತಿನಷ್ಟೇ ನಾನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಒಟ್ಟಿನಲ್ಲಿ ನಮ್ಮೆಲ್ಲ ಯಾವುದೇ ರೈತರಿಗೆ ಅನ್ಯಾಯ ಆಗದೇ ಇದ್ದರೆ ಸಾಕು ಅಂತಕ್ಕಂಥದ್ದು ನನ್ನ ಒಂದು ಕಾಳಜಿ. ಅದೇ ರೀತಿ ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ನಮ್ಮ ಹೆಸರಾಂತ ದೇವಸ್ಥಾನ ಆಗಿರ್ತಕ್ಕಂಥ ಸೌದತ್ತಿ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹುಂಡಿ ಎಣಿಕೆ ನಡೆದಿದೆ. 1,04,00,000 ರೂಪಾಯಿಯಷ್ಟು ಹುಂಡಿ ಕಲೆಕ್ಷನ್ ಆಗಿದೆ ಅಂತೆ. ಸೊ ತುಂಬ ಚೆನ್ನಾಗಿ ಆಗಿದೆ ಅಂಥೇಳಿ ಆಡಳಿತ ಮಂಡಳಿ ಅವರು ತಿಳಿಸಿದ್ದಾರೆ. ಅದೇ ರೀತಿ ರೈಲ್ವೆ ಇಲಾಖೆಯಲ್ಲಿ ಭರ್ಜರಿ ಉದ್ಯೋಗಾವಕಾಶಗಳ ಒಂದು ಕಾಲ್ ಫಾರ್ ಮಾಡಿದ್ದಾರೆ. ಹೆಚ್ಚು ಕಡಿಮೆ 6,374 ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ. ವೇತನ ಶ್ರೇಣಿ 29,000ದಿಂದ 49,000ವರೆಗೂ ಇದೆ ಅಂತೆ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ನಿನ್ನೆ ಹೇಳಿದ್ರಲ್ಲ ಸರ್ ಅದನ್ನ ಹೀರೆಕಾಯಿ ಅಂತ ಹೇಳಿದ್ರ ಸರ್ ಅಜ್ಜಿ. ಹೌದೌದು, ಅಜ್ಜಿ ಹೇಳಿದ್ರು ಹೀರೆಕಾಯಿ ಅಂತ ಹೇಳಿದ್ರು. ಸರಿಯಾಗಿರ್ತಕ್ಕಂಥ ಉತ್ತರ ಅಲ್ವಾ? ಸರ್ ಸರಿಯಾದ ಉತ್ತರ ಸರ್. ಓಕೆ ಓಕೆ, ತುಂಬಾ ಖುಷಿ. ಆಯ್ತಮ್ಮ, ನಿಮ್ದಾಯ್ತಾ? ಸರ್ ರೊಟ್ಟಿ ಮುಳಗಾಯಿ ಪಲ್ಯ ಸರ್. ಹೌದಾ, ಸೂಪರ್. ನಂದು ಕೂಡ ಇವತ್ತು ರೊಟ್ಟಿ ಜೋಳೆಕಾಯಿ ಪಲ್ಯ. ಓಕೆಮ್ಮ, ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳೋದಿದ್ಯಾ? ಇಲ್ಲ ಸರ್, ಶುಭಾಶಯ ಏನು ಹೇಳೋದಿಲ್ಲ ಸರ್. ಓಕೆ, ನಾನೊಂದು ಪ್ರಶ್ನೆ ಕೇಳಿದೆ, ಅದಕ್ಕೆ ಉತ್ತರ ಹೇಳ್ಬೋದಾ? ಸರ್. ಒಂದು ಜಾತಿಯ ಹಾವು, ಯೂಶಲಿ ಹಾವುಗಳು ಯಾವತ್ತೂ ಗೂಡು ಕಟ್ಟೋದೇ ಇಲ್ಲ, ಆದರೆ ಒಂದು ಜಾತಿಯ ಹಾವು ಮಾತ್ರ ತನ್ನ ಮೊಟ್ಟೆ ನೀಡಲಿಕ್ಕೆ ತಾನು ಗೂಡು ಕಟ್ಕೊಳ್ಳುತ್ತೆ ಅಥವಾ ಹುತ್ತವನ್ನು ನಿರ್ಮಾಣ ಮಾಡ್ಕೊಳ್ಳುತ್ತೆ. ಅದು ಯಾವ ಹಾವು ಅಂತ ನೀವು ಹೇಳಬೇಕು. 4 ಆಪ್ಷನ್ಸನ್ನು ಕೊಡ್ತಾ ಇದ್ದೀನಿ. ಮೊದಲನೇದು ಕಾಳಿಂಗ ಸರ್ಪ, 2ನೇದು ಹೆಬ್ಬಾವು, 3ನೇದು ಕೆರೆ ಹಾವು, 4ನೇದು ಇನ್ನೊಂದು ಹೇಳ್ಬಿಡ್ತೀನಿ, ಮಂಡಲ ಹಾವು. ಹಾಂ, ಮಂಡಲ ಹಾವು. ನಿಮ್ಮ ಪ್ರಕಾರ ಯಾವ ಹಾವು? ಹಾಂ, ಮಂಡಲ ಏನನ್ಸುತ್ತೆ ನಿಮ್ಗೆ? ಯಾವ ಹಾವು? ಕೆರೆ ಹಾವಾ? ಸೊ ಕೆರೆ ಹಾವು ಯೂಶಲಿ ಮಣ್ಣಲ್ಲಿರುತ್ತೆ, ಸೊ ಗೂಡು ಕಟ್ಟತ್ತೆ ಅಂತ ನಿಮ್ಗೆ ಅನ್ಸುತ್ತೆ. ಓಕೆ, ಈ ಕೆರೆ ಹಾವು ವಿಷ ಇರ್ತಕ್ಕಂಥ ಹಾವು ಅಲ್ಲ ಅಲ್ವಾ? ಅಲ್ಲ ಸಮ್, ಅದು ಮರದ ಮೇಲೆ ನಮ್ಮ ಮನೆ ಮೇಲೆ ಮರದಾಗಿತ್ತು, ಹಂಗಾಗಿ ಕೆರೆ ಹಾವು ಅಂತ ಹೇಳ್ತಾರೆ. ಓಕೆ ಓಕೆ, ಇರ್ಲಿ. ಈ ಹಾವುಗಳಲ್ಲಿ ಯಾವ ಹಾವನ್ನ ಹತ್ರದಿಂದ ನೋಡಿದಿರಿ? ನಾಗರಾವ್ ನೋಡಿದೆ ಸರ್. ನಾಗರಾವ್ ಅಂತೂ ಒಂದ್ 4-5 ಹೊಡೆದ ಸರ್ ನಮ್ಮ ಮನೆ ಹತ್ರನ. ಹೊಡೆದಿದ್ದಾರಾ? ಸರ್, ನಾವೇ ನಮ್ಮ ಮೈದ್ನ ಹೊಡ್ತೇನೆ ಸರ್. ಯಾಕೆ? ಅಸ ಒಳಗ್ ಬಂದು ಬಾರಿ ಒಳಗ್ ಹೋಗ ಒಂದು 3 ತಿಂಗಳಿತ್ತು ನೋಡ್ರಿ ಸರ್ ಒಳಗೆ. ಹೌದಾ? ಹೌದು ಸರ್. ಓಕೆ ಓಕೆ ಓಕೆ, ಹಂಗಾಗಿ ಅದನ್ನ ನಾವು ಹೊಡೆದ್ರ ಸರ್. ಇಲ್ಲಿ ನಮ್ಮ ಮನೆ ಹತ್ರ ಅಂದ್ರೆ ಬಹಳ ಒಂದ್ ಸ್ವಲ್ಪ ಚಪಾಟಿ ಜಾಸ್ತಿ ಐತ್ ಸರ್.
ಹಂಗಾಗಿ ಅದನ್ನ ಇಲ್ಲೇ ಹುಡುಗರು ಬಾಳ ಅದಾವ ನಮ್ಮ ಸಣ್ಣವೆರಡು ಅವ ಆಡ್ತಾವ ಇಲ್ಲಿ ಹುಡುಗರ ಜೊತೆಗೆ ಎಂದು ಹೊಡೆದ್ ಸುಟ್ವಿ ಸ. ಹೌದಾ? ಓಕೆ. ಒಂದ್ 4-5 ನಾಗರ ಹೊಡೆದವ್ ಸ. ಈಗ ಒಂದ್ 25 ವರ್ಷ ಆಗ್ತಾವ ನಮ್ಮ ಮದ್ವೆಯಾಗಿ. ಅಷ್ಟಕ್ಕೆ ಒಂದ್ 5-6 ನಾಗರ ಹೊಡೆದವ್. ಓಕೆ ಓಕೆ ಓಕೆ. ಇಲ್ಲಿ ಬಂದ್ಮೇಲೆ ಸ. ಸರಿಮಾ, ಥ್ಯಾಂಕ್ ಯು. ಪ್ರಶ್ನೆಗೆ ಉತ್ತರ ಏನು ಅಂತೇಳಿ ಆಮೇಲೆ ನಾನೇ ಹೇಳ್ತೀನಿ. ನಿಮ್ಮ ಹತ್ರ ಯಾವ್ದಾದ್ರು ಪ್ರಶ್ನೆ ಇದೆಯಾ? ಕೈಯುಂಟು ಕಾಲಿಲ್ಲ ಸಿರರಿದ ಮುಂಡ, ರಾಯರಿಗೆಲ್ಲ ಅವನೇ ಪ್ರಚಂಡ ಸ. ಬಾಪ್ರೆ, ಏನು ಅಂಗಿನಾ ಶರ್ಟ್ ಅಲ್ವಾ? ಸ. ಓಕೆ, ಕರೆಕ್ಟು. ಅಂಗಿ ಅಥವಾ ಶರ್ಟು ಅಲ್ವಾ? ಓಕೆ ಓಕೆ. ಥ್ಯಾಂಕ್ ಯು ಸೊ ಮಚ್ ಅಮ್ಮ, ಕರೆ ಮಾಡಿದ್ದಕ್ಕೆ. ಒಳ್ಳೇದಾಗಲಿ. ನಮಸ್ಕಾರಮ್ಮ. ಸರಿ, ನಮಸ್ತೆ. ಎಸ್ ವೀಕ್ಷಕರೇ, ನೋಡೋಣ ನಮ್ಮ ಹಾವಿನ ಪ್ರಶ್ನೆ ಯಾಕೆ ಮುಂದಕ್ಕೆ ಹೋಗ್ತಿಲ್ಲ. ಯಾರಾದರೂ ಸರಿ ಉತ್ತರ ಕೊಡ್ತಾರಾ ಇಲ್ಲ ನಂತರ ನಾನೇ ಹೇಳಬೇಕಾ ನೋಡ್ತೀನಿ. ಎಸ್, ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಇದ್ದೆ. ಸೊ ಅಜಿತ್ ದೋವೆಲ್ ಅವ್ರ ಬಗ್ಗೆ ಒಂದು ಮೆಸೇಜ್ ಇತ್ತು. ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ ಸರ್. ನಮಸ್ತೆ. ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಬಿಡಿ ಸರ್. ಹಾಂ ಸರ್, ಮಾಡಿದ್ದೀನಿ. ಓಕೆ, ಹೇಳಿ ಸರ್, ತಮ್ಮ ಹೆಸರು? ಸರ್, ನಮ್ಮ ಹೆಸರು ಲಿಖಿತ್ ಅಂತ. ಲಿಖಿತ್, ಎಲ್ಲಿಂದ ಕರೆ ಮಾಡಿರೋದು? ಸರ್, ನಾವಿಲ್ಲಿ ಹೊಸದುರ್ಗ ತಾಲೂಕು. ಹೊಸದುರ್ಗ ತಾಲೂಕು. ಯಾವ ಊರು? ಕಂಚೀಪುರ. ಕಂಚೀಪುರ. ಓಕೆ, ಹೇಳಿ ಸರ್. ಇನ್ನು ಓದ್ತಾ ಇದ್ದೀರಾ, ವರ್ಕ್ ಮಾಡ್ತಿದ್ದೀರಾ? ಹ್ಞೂ ಸರ್, ಈಗ ಓದ್ತಾ ಇದ್ದೀನಿ. ಏನು ಓದ್ತಾ ಇದ್ದೀರಿ? ಈಗ ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗಿದೆ. ಓಕೆ. ಹಾಂ ಸರ್. ಮುಂದೆ ಏನು ಮಾಡಬೇಕು ಅಂತ? ಮುಂದೆ BSc ಹೋಗ್ತೀನಿ. ಬಿ ಎಸ್ ಸಿ ಆದಮೇಲೆ ಏನು ಓನ್ ಜಾಬ್ ಮಾಡಬೇಕಂತನಾ ಅಥವಾ ಎಂಟರ್ಪ್ರಿನರ್ಶಿಪ್ ಆಗಬೇಕು ಅಂತನಾ? ಏನಾದರೂ ಡ್ರೀಮ್ ಇದೆಯಾ? ಹಾಂ ಸರ್, ಇದೆ. ಓಕೆ ಓಕೆ. ಆಲ್ ದಿ ವೆರಿ ಬೆಸ್ಟ್. ಒಳ್ಳೇದಾಗಲಿ, ನಿಮ್ಮ ಕನಸುಗಳೆಲ್ಲ ಸಾಕಾರಗೊಳ್ಳಿ. ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಹಾಂ ಸರ್, ಇದೆ. ಹೇಳಿಪ್ಪ. ಈಗ ಹೊಸದಾಗಿ ಒಬ್ರು ಮದುವೆ ಆಗಿದ್ದಾರೆ ನಮ್ಮ ಅಕ್ಕ, ಅವ್ರಿಗೆ ವಿಶ್ ಮಾಡಬೇಕಿತ್ತು. ಖಂಡಿತ ಹೇಳಿಮ್ಮ. ಅವ್ರ ಹೆಸರು? ಶಿಲ್ಪಾ ಶಶಿಧರ್ ಅಂತ. ಓಕೆ, ಶಿಲ್ಪಾ ಶಶಿಧರ್ ಅವರಿಗೆ ವಿವಾಹಕ್ಕೆ ದಿನಕ್ಕೆ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ರೀಸೆಂಟಾಗಿ ಮದುವೆ ಆಗಿದ್ದಾರೆ. ಸೊ ಅವರು 100 ಕಾಲ ನಗ್ನಗ್ತಾ ಸಂತೋಷವಾಗಿರಲಿ ಅಂತ ನಾವು ಕೂಡ ಹಾರೈಸ್ತಾ ಇದ್ದೀವಿ. ಅದೇ ರೀತಿ ನಿಮ್ಮ ಪ್ರೀತಿಯ ತಮ್ಮ ಲಿಖಿತ್ ಕೂಡ ಶುಭ ಹಾರೈಸ್ತಾ ಇದ್ದಾರಪ್ಪ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್, ಮತ್ತೆ ಯಾರಾದರೂ ಶುಭ ಹಾರೈಸ್ಬೇಕಾ ಲಿಖಿತ್? ಇಲ್ಲ ಸರ್, ಯಾರಿಗಿಲ್ಲ. ಥ್ಯಾಂಕ್ ಯು. ಓಕೆಪ್ಪ, ಆಲ್ ದಿ ವೆರಿ ಬೆಸ್ಟ್. ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ತೀರಾ? ಹಾಂ, ಕೇಳಿ ಸರ್. ಓಕೆ, ಹಾವುಗಳ ಬಗ್ಗೆ ಏನಾದ್ರು ಗೊತ್ತಿದೆಯಾ ನಿಮಗೆ? ಹಾಂ ಸರ್, ಗೊತ್ತು, ಸ್ವಲ್ಪ ಗೊತ್ತಾಗಿ. ಯಾವ ರೀತಿ ಹಾವುಗಳು ನೋಡಿದಿರಿ ಸರ್? ನಾಗರಾವ್ ನೋಡಿದೀವಿ, ಕೆರೆಯಾವ್ ನೋಡಿದೀವಿ, ಮತ್ತೆ ಇನ್ನ ನೋಡಿದೀವಿ ಸರ್, ಬೇರೆ ಬೇರೆ ತರ. ಓಕೆ, ಇವತ್ತು ನನ್ನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ 4 ರೀತಿಯ ಹಾವುಗಳ ಹೆಸರುಗಳನ್ನ ಹೇಳ್ತೀನಿ. ಅದರಲ್ಲಿ ಒಂದು ಜಾತಿಯ ಹಾವು ಅಥವಾ ಒಂದು ಹೆಸರಿನ ಹಾವಿದೆ ಅಲ್ವಾ, ಅದು ತನ್ನ ಮೊಟ್ಟೆಯನ್ನು ಇಡ್ಲಿಕ್ಕೆ ತಾನೇ ಸ್ವತಃ ಗೂಡು ಕಟ್ಕೊಳ್ಳುತ್ತೆ. ಅದು ಯಾವ ಹಾವು ಅಂತ ನೀವು ಹೇಳಬೇಕು. ಹೆಬ್ಬಾವು ಸರ್. ಹೆಬ್ಬಾವಾ? ಸೆಕೆಂಡ್. ಹೆಬ್ಬಾವಾ? ಹಾಂ ಸರ್. ಶೋರಾ? ಹಾಂ ಸರ್, ಶೋರ್. ಓಕೆ, ಅನಂತರದಲ್ಲಿ ಉತ್ತರ ಸರಿನಾ ತಪ್ಪಾ ಅಂತ ಹೇಳಿ ನಾನೇ ಹೇಳ್ತೀನಿ. ಕಾರ್ಯಕ್ರಮ ನೋಡ್ತಾ ಇರಿಪ್ಪ. ಕರೆ ಮಾಡೋದಕ್ಕೆ ಒಳ್ಳೇದಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು. ಹಾಂ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಹೆಬ್ಬಾವಿನ ಪ್ರಶ್ನೆ ಹೆಬ್ಬಾವಾಗೇ ಉಳಿದಿದೆ. ನೋಡೋಣ ಯಾರಿಗೆ ಸರಿ ಉತ್ತರವನ್ನು ಹೇಳ್ತಾರೆ ಅಂಥೇಳಿ. ಸೊ ವಿಶ್ವದ ದೊಡ್ಡಣ್ಣ ಅಮೇರಿಕ ನಮ್ಮ ಒಂದು ಮಂತ್ರಿಯಾಗಿರ್ತಕ್ಕಂಥ ಅಜಿತ್ ದೋವೆಲ್ ಅವ್ರನ್ನ ಇವರು ವಿಶ್ವದ ಸಂಪತ್ತು ಅಂಥೇಳಿ ಗೌರವಿಸಿದೆ. ನಿಜಕ್ಕೂ ಕೂಡ ಅತ್ಯಂತ ಸಂಭ್ರಮದ ಕ್ಷಣಗಳು ಪ್ರತಿಯೊಬ್ಬ ಭಾರತೀಯರಿಗೂ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಒಂದು ಪುಟ್ಟ ಹಳ್ಳಿಯಿಂದ ಬಂದಿರತಕ್ಕಂಥವ್ರು ಇಷ್ಟು ದೊಡ್ಡ ಹೆಮ್ಮರವಾಗಿ ಬೆಳೆದು ಭಾರತದ ಒಂದು ಅಖಂಡತೆಗೆ ಅಷ್ಟೇ ಅಲ್ಲ, ತನ್ನ ಬುದ್ಧಿಯಿಂದ ಭಾರತವನ್ನು ಈ ಪಾಡಿಗೆ ಎಲ್ಲ ರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅದ್ಭುತವಾಗಿರ್ತಕ್ಕಂಥ ಕೆಲಸ ಅಂಥೇಳಿ ಹೊಗಳ್ತಾ ಇದೆ ಅಮೇರಿಕ. ಹಾಗಾಗಿಯೇ ಅಮೇರಿಕ ಹೇಳ್ತಾ ಇದೆ, ಅಜಿತ್ ದೋವೆಲ್ ಕೇವಲ ಭಾರತದ ಸಂಪತ್ತಲ್ಲ, ಅದು ವಿಶ್ವದ ಸಂಪತ್ತು ಅಂತ ಹೇಳಿದೆ. ಸೊ ಅವರ ಒಂದು ಬುದ್ಧಿಮಟ್ಟಕ್ಕೆ ಸಂಪೂರ್ಣ ಅಮೇರಿಕನೇ ಶರಣಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ನಾವು ಕೂಡ ಯಾವತ್ತೂ ನಮ್ಮ ಒಂದು ದೇಶದ ಸಂಪತ್ತಾಗಿರ್ತಕ್ಕಂಥ ಅಜಿತ್ ದೋವೆಲ್ ಅವ್ರನ್ನ ನೆನೆಸೋಣ, ಅವರ ಒಂದು ಶ್ಲಾಘನೀಯ ಕೆಲಸಕ್ಕೆ ಕೃತಜ್ಞತೆಗಳನ್ನ ಸಲ್ಲಿಸೋಣ ಅಂತ ಹೇಳ್ತಾ ಇನ್ನೊಂದು ಕರೆ ಬರ್ತದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ. ನಮಸ್ತೆ ಸರ್. ನಮಸ್ತೆ, ಹೇಳಿ ತಮ್ಮ ಹೆಸರು? ಮನೋಜ್ ಸರ್. ಮನೋಜ್, ಹೇಗಿದ್ದೀರಿಪ್ಪ? ತಿಂಡಿ ಆಯ್ತಾ? ಆಯ್ತು ಸರ್, ನಿಮ್ದು? ಆಯ್ತಮ್ಮ. ಏನು ತಿಂಡಿ? ಪಲಾವ್ ಸರ್. ಪಲಾವ್, ಸೂಪರ್. ಹೇಳಿಪ್ಪ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಯಾರಿಗಿಲ್ಲ ಸರ್. ಓಕೆ, ಸೊ ಇವತ್ತು ಪ್ರಶ್ನೆ ನಾನು ಕೇಳಿ ಅಥವಾ ನೀವು ಕೇಳ್ತೀರಾ? ನಂದೊಂದು ಪ್ರಶ್ನೆ ಸರ್. ಕೇಳಿ.
ವಿಶ್ವದ ಅತ್ಯಂತ ಚಿಕ್ಕ ಹಕ್ಕಿ ಯಾವುದು? ಚಿಕ್ಕ ಹಕ್ಕಿ. ಓಕೆ, ಅದರ ಹೆಸರು, ಆ ಪಕ್ಷಿ ಬಗ್ಗೆ ತಿಳ್ಕೊಂಡಿದ್ದೀನಿ, ಬಟ್ ಆ ಹೆಸರು ಬಾಯಲ್ಲಿ ಬರ್ತಿಲ್ಲ. ಆಪ್ಷನ್ಸ್ ಹೇಳ್ಬೋದಾ? ಉತ್ತರನೇ ಹೇಳ್ತೀನಿ ಸರ್. ಅಲ್ಲ, ಉತ್ತರ ನಾನು ಹೇಳ್ತೀನಿ, ಆಪ್ಷನ್ಸ್ ನನಗೆ ಕೊಡಿ. ಹ್ಯಾಮಿಂಗ್ ಬರ್ಡ್, ಓಕೆ, ಪ್ಯಾರೋಟು, ಹ್ಞೂ ಪಿಕಾಕು, ಹ್ಞೂ ಅಷ್ಟೇ ಸರ್. ಓಕೆ, ಅದು ಹಮ್ಮಿಂಗ್ ಬರ್ಡ್. ಕರೆಕ್ಟ್ ಸರ್. ಎಸ್, ಅದರ ಹೆಸರು ಬರ್ತಾ ಇರಲಿಲ್ಲ. ಎಸ್, ಥ್ಯಾಂಕ್ ಯು ಸೊ ಮಚ್. ಸೊ ನಾನೊಂದು ಪ್ರಶ್ನೆ ಕೇಳ್ಬೋದಾ? ಎಸ್, ಇವತ್ತಿನ ಒಂದು ಪ್ರಶ್ನೆ, ಹಾವುಗಳ ಬಗ್ಗೆ ನಿಮಗೆ ಗೊತ್ತಿದೆಯಾ? ಓಕೆ, ಸೊ ಜಗತ್ತಿನಲ್ಲಿ ಹಲವಾರು ರೀತಿಯ ಹಾವುಗಳಿದೆ, ಆದರೆ ಅದರಲ್ಲಿ ಒಂದು ಜಾತಿಯ ಹಾವು ಅಥವಾ ಒಂದು ಹೆಸರಿನ ಹಾವು ತಾನು ಮೊಟ್ಟೆಯನ್ನು ಇಡಲಿಕ್ಕೆ ತನ್ನದೇ ಆಗಿರ್ತಕ್ಕಂಥ ಮನೆಯನ್ನು ನಿರ್ಮಾಣ ಮಾಡ್ಕೊಳ್ಳುತ್ತೆ. ಯೂಶಲಿ ಯಾವ ಹಾವನ್ನು ಮನೆ ನಿರ್ಮಾಣ ಮಾಡಲ್ಲ, ಅವೇನು ಗೆದ್ದಲು ಅಥವಾ ಬೇರೆ ಬೇರೆ ಕೀಟಗಳು ನಿರ್ಮಿಸಿರ್ತಕ್ಕಂಥ ಒಂದು ಜಾಗದಲ್ಲಿ ಅವು ಹುತ್ತವನ್ನು ಕಟ್ಕೊಂಡ್ಬಿಡ್ತವೆ. ಎಸ್, ಬಟ್ ಆದರೆ ಒಂದು ಜಾತಿಯ ಹಾವು ತಾನು ಮೊಟ್ಟೆ ನೀಡಲಿಕ್ಕೆ ಅದು ತನ್ನದೇ ಆಗಿರ್ತಕ್ಕಂಥ ಒಂದು ಸ್ವಂತ ಗೂಡನ್ನು ಅಥವಾ ಹುತ್ತವನ್ನು ರಚಿಸ್ಕೊಳ್ಳುತ್ತೆ. ಆ ಹಾವು ಯಾವುದು ಅಂತ ನೀವು ಹೇಳಬೇಕು. 4 ಆಪ್ಷನ್ಸನ್ನು ಕೊಡ್ತಾ ಇದ್ದೀನಿ. ಮೊದಲನೇದು ಕಾಳಿಂಗ ಸರ್ಪ, ಎರಡನೇದು ಮಂಡಲ ಹಾವು, ಮೂರನೇದು ಕೆರೆ ಹಾವು, ನಾಲ್ಕನೇದು ಇನ್ನೊಂದು ಹೇಳ್ತೀನಿ, ಹೆಬ್ಬಾವು. ಕಾಳಿಂಗ ಸರ್ಪನಾ? ನೋಡಿದ್ದೀರಾ ಯಾವತ್ತಾರು ಕಾಳಿಂಗ ಸರ್ಪ ಹತ್ರದಿಂದ? ಓಕೆ, ಸೊ ನಾಗರ ಹಾವನ್ನು ನಾವೆಲ್ಲರೂ ನೋಡಿರ್ತೀವಿ, ಆದರೆ ಕಾಳಿಂಗ ಸರ್ಪವನ್ನು ತುಂಬ ಕಡಿಮೆ ನೋಡಿರ್ತಕ್ಕಂಥದ್ದು. ಆದರೆ ಈ ಒಂದು ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಕಡೆ ಹೋದರೆ ಆ ಒಂದು ಡೆನ್ಸಿಟಿ ಫಾರೆಸ್ಟಲ್ಲಿ ಖಂಡಿತ ಆ ಕಾಳಿಂಗ ಸರ್ಪ ಸಿಗುತ್ತೆ. ಕೆಲವೊಂದಂತೂ ಹೆಚ್ಚು ಕಡಿಮೆ 2-3 ಮಾರು 25-30 ಅಡಿಯಷ್ಟು ಉದ್ದ ಇರ್ತವೆ. ಅವನ್ನ ಹಿಡಿಬೇಕು ಅಂದ್ರೆ 100 ಎದೆ ಗಂಡಿದೆ ಬೇಕು ಅಲ್ವಾ? ಎಸ್ ಸರ್, ರೈಟ್ ಆನ್ಸರ್ನ ಕೊಟ್ಟಿದ್ದೀರಿ ಸರ್, ಥ್ಯಾಂಕ್ ಯು ಸೊ ಮಚ್. ಕಾಳಿಂಗ ಸರ್ಪ ಮಾತ್ರನೇ ತನ್ನ ಮೊಟ್ಟೆಯನ್ನು ಇಡಲಿಕ್ಕೆ ತಾನು ಸ್ವತಃ ಗೂಡನ್ನು ನಿರ್ಮಿಸಿಕೊಳ್ತಕ್ಕಂಥ ಏಕೈಕ ಹಾವು. ಥ್ಯಾಂಕ್ ಯು ಸೊ ಮಚ್ ಸರ್, ಕರೆ ಮಾಡಿದ್ದಕ್ಕೆ ಒಳ್ಳೆಯದಾಗಲಿ. ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋಣ. ಸೊ ಎಲ್ಲ ರೈತರು ಏನು ನಡೆಸ್ತಾ ಇದ್ದಾರೆ ಆ ಮುಷ್ಕರ, ಅದಕ್ಕೆ ಯಶಸ್ಸು ಸಿಗಲಿ ಅಂಥೇಳಿ ಮತ್ತೊಮ್ಮೆ V1 ವಾಹಿನಿ ವತಿಯಿಂದ ಅವರಿಗೆ ಎಲ್ಲ ರೈತರಿಗೆ ಶುಭವನ್ನು ಹಾರೈಸ್ತಾ ಇದ್ದೀನಿ. ಅದೇ ರೀತಿ ಯಾವ ರೈತರು ಕೂಡ ದಯಮಾಡಿ ಏನು ನಿಮ್ಮ ಒಂದು ಲಿಮಿಟ್ಸನ್ನು ಕ್ರಾಸ್ ಮಾಡಿ ತೊಂದರೆಗೆ ಒಳಗಾಗಬೇಡಿ, ನಿಮ್ಮ ಮೇಲೆ ಯಾವುದೇ ರೀತಿ ತೊಂದರೆ ಆಗದೇ ಇರಲಿ ಅಂತ ನಾನು ಮತ್ತೊಮ್ಮೆ ವಿನಮ್ರವಾಗಿ ಕೇಳ್ಕೊಳ್ತಾ, ಇತ್ತೀಚಿನ ದಿನಗಳಲ್ಲಿ ಈ ಒಂದು ಬೇಜವಾಬ್ದಾರಿತನ ವರ್ತನೆ ದೊಡ್ಡ ದೊಡ್ಡ ವಿದ್ಯಾವಂತರಿಂದ ಆಗ್ತಾ ಇದೆ. ಏನಪ್ಪ ನಾನು ಹೇಳಕ್ಕೆ ಹೊರಟಿದ್ದಕ್ಕೂ ಅಂತಂದರೆ, ರಸ್ತೆ ಬದಿ ಕಸ ಹಾಕ್ತಕ್ಕಂಥ ಬುದ್ಧಿವಂತರು ತುಂಬ ಜನ ಆಗೋಗ್ಬಿಟ್ಟಿದ್ದಾರೆ. ಅದು ಕೂಡ ದೇಶದ ಹೆಸರಿನಲ್ಲಿ ದುಡ್ಡನ್ನು ಸಂಪಾದನೆ ಮಾಡ್ಕೊಳ್ತಕ್ಕಂಥ ಈ ಒಂದು ಬೈಕ್ಗಳ ಶೋರೂಮ್ಗಳಾಗಿರ್ಬೋದು, ದೊಡ್ಡ ದೊಡ್ಡ ಕಂಪ್ನಿಗಳ ಶೋರೂಮ್ಗಳಾಗಿರ್ಬೋದು, ಅವರು ತಮ್ಮ ಒಂದು ಕಂಪ್ನಿಯಲ್ಲಿ ಉಂಟಾಗ್ತಕ್ಕಂಥ ಕಸವನ್ನು ರಸ್ತೆ ಬದಿ ಎಸೆದು ಹೋಗ್ತಾಯಿದ್ರು. ಅಂಥದ್ದೇ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥ ಯಮಹ ಶೋರೂಮ್ಗೆ ಪಾಲಿಕೆ ದಂಡವನ್ನು ಹಾಕಿದೆ. 5,000 ರೂಪಾಯಿ ದಂಡ. ತುಂಬ ಕಡಿಮೆ ಆಯಿತು, ಬಟ್ ಸ್ಟಿಲ್ ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅನ್ನೋ ಹಾಗೆ ವಾರ್ನಿಂಗ್ ಆಗಿ 5,000 ರೂಪಾಯಿ ದಂಡವನ್ನು ಪಾಲಿಕೆ ಹಾಕಿದ್ದಾರೆ. ಅದರ ಜೊತೆಗೆ ಬೆಂಗಳೂರು ನಗರದ ವತಿಯಿಂದ ಒಂದು ಹೊಸ ಆ್ಯಪನ್ನು ಸೃಷ್ಟಿ ಮಾಡಿದ್ದಾರೆ. ಎಲ್ಲಿ ನಿಮ್ಮ ಕಣ್ಣಿಗೆ ಕಸ ಕಾಣಿಸುತ್ತೆ ಅದನ್ನು ಸೆಲ್ಫಿ ಫೋಟೋ ತೊಗೊಳ್ಳಿ, ಯಾರು ಕಸ ಹಾಕ್ತಿದ್ದಾರೆ ಆ ಫೋಟೋ ಸಮೇತ ಹಾಕೋಕ್ಕಾದರೆ ಹಾಕಿ, ಇಲ್ಲ ಬರೀ ಕಸ ಹಾಕಿದ್ರದ್ದು ಇರ್ತಕ್ಕಂಥ ಫೋಟೋ ಕಳಿಸಿದ್ರು ಸಾಕು. ಆ ಕಸ ವಿತಿನ್ ನೋ ಟೈಮಲ್ಲಿ ಅಲ್ಲಿಂದ ರಿಮೂವ್ ಮಾಡ್ತಾರೆ. ಮತ್ತು ಯಾರು ಆ ಕಸ ತಂದು ಹಾಕ್ತಾ ಇರ್ತಕ್ಕಂಥ ಫೋಟೋ ನೀವೇನಾದರೂ ಕಳಿಸಿದ್ರೆ ಅದ್ರ ಜೊತೆಗೆ ನಿಮಗೆ ಒಂದು ಬಹುಮಾನ ಸಿಗುತ್ತೆ, ಕಸ ಹಾಕಿದವ್ರಿಗೆ ದಂಡನೂ ಬೀಳತ್ತೆ. ಸೊ ಇಂಥ ಒಂದು ಆ್ಯಪ್ ಅಥವಾ ಇಂಥ ಒಂದು ಪ್ರೊಸೀಜರ್ ಆದಷ್ಟು ಬೇಗ ದಾವಣಗೆರೆಗೂ ಬರಲಿ ಅಂಥೇಳಿ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಯಾಕೆಂದರೆ ಪ್ರತಿನಿತ್ಯ ನಾನಂತೂ ನೋಡ್ತಾನೆ ಇರ್ತೀನಿ ಎಲ್ಲೆಂದ್ರಲ್ಲಿ ತಂದು ಕಸ ಹಾಕ್ತಕ್ಕಂಥದ್ದನ್ನು. ಖಂಡಿತ ನಮ್ಮ V1 ವಾಹಿನಿಯಿಂದ ನಾವು ಕೂಡ ಅದಕ್ಕೆ ಬೆಂಬಲವನ್ನು ಸೂಚಿಸ್ತೀವಿ ಅಂತ ಕೇಳ್ಕೊಳ್ತಾ, ಎಲ್ಲ ಸಾರ್ವಜನಿಕರಲ್ಲಿ ಕೇಳ್ಕೊಳ್ತೀನಿ, ದಯವಿಟ್ಟು ನಿಮ್ಮ ಮನೆಯ ಕಸವನ್ನು ಕಸದ ಗಾಡಿಯವರಿಗೆ ಕೊಡಿ. ಅವ್ರನ್ನ ಕಸದ ಗಾಡಿಯವರು ಅಂತ ಹೇಳಬಾರ್ದು, ಸ್ವಚ್ಛತೆ ಅವ್ರು ಏನು ನಮ್ಮ ಮನೆ ಹತ್ರ ಬರ್ತಾರಲ್ವ, ಆ ಸ್ವಚ್ಛತೆಯನ್ನು ಮಾಡ್ತಕ್ಕಂಥ ಗಾಡಿಗಳವರಿಗೆ ಕೊಟ್ಟು ನಮ್ಮ ನಗರವನ್ನು ಸೌಂದರ್ಯವಾಗಿ ಇಟ್ಕೊಳ್ಳೋ ಅಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಅಂತ ಕೇಳ್ಕೊಳ್ತೀನಿ. ಅದನ್ನು ಬಿಟ್ಟು ಅವರು ನಗರಸಭೆ ಮಹಾನಗರ ಪಾಲಿಕೆ ಆಯುಕ್ತರೇ ಹೇಳಿದ್ದಾರೆ, ನಿಮ್ಮನೆ ಹತ್ರ ಬರ್ತಕ್ಕಂಥ ಏನು ಗಾಡಿಗೆ ಉಚಿತವಾಗಿ ಕಸ ಕೊಡಿ ಅಂತ. ಆದರೂ ಅದು ಯಾಕೋ ಗೊತ್ತಿಲ್ಲ, ನಮ್ಮ ಜನರಿಗೆ ರೋಡ್ ಬದಿ ಅಥವಾ ಇನ್ನೊಬ್ಬರು ಮನೆ ಮುಂದೆ ಕಸ ಹಾಕೋದ್ರಲ್ಲೇ ಖುಷಿ. ಸೊ ಅಂಥವ್ರಿಗೆಲ್ಲ ಖಂಡಿತ ದಂಡ ಬಿದ್ದರೆ ತಪ್ಪಿಲ್ಲ ಅಂತ ಹೇಳ್ತಾ ಇನ್ನೊಂದು ಕರೆ ಬರ್ತಾ ಇದೆ, ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ ನೀಲಮ್ಮರೇ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ನೀವು ಸರ್? ಆಮ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ?
ಸರ್ ಇಲ್ಲ ಸರ್ ತಿಂಡಿ ಇವತ್ತು ಪುಳಿಯೋಗರೆ ಮಾಡಿದ್ದೆ. ಪುಳಿಯೋಗರೆನಾ? ಓಕೆ. ಬಂದ್ರ ಮಗ? ಹಾ ಸರ್ ಬಂದ, ಮಗ ಬಂದಾನೆ. ಹೌದಾ? ಬೆಳಿಗ್ಗೆ ರಾತ್ರಿ ಬಂದ. 1 ಗಂಟೆ 1:30 ಆಗಿತ್ತು ಅವಾಗ. ಹಾ 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 ಓಕೆ. ಬಂದ ಅಡಿಗೆ ಸ್ಟಾರ್ಟ್ ಮಾಡ್ಬೇಕು. ಆಗ್ಲಿ ಆಗ್ಲಿ. ಮಾಡಿದ್ದೆ. ನಿಮ್ಮ ಸರ್ ತಿಂಡಿ? ನಂದು ಇವತ್ತು ರೊಟ್ಟಿ ಜವಳಿಕಾಯಿ ಪಲ್ಯಮ್ಮ. ಓ ಹೌದೇನು ಸರ್, ನಿಮ್ಮನಿಗೆ ಬರ್ಬೇಕು ರೊಟ್ಟಿ ಜವಳಿಕಾಯಿ ಪಲ್ಯ. ಬನ್ನಿಮ್ಮ, ಧಾರಾಳವಾಗಿ ಬನ್ನಿ. ಥ್ಯಾಂಕ್ ಯು. ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಚೆನ್ನಾಗ್ಬಿಟ್ರಿ ಸರ್, ರೊಟ್ಟಿನೇ ಚೆನ್ನಾಗಿರ್ತ, ಆರೋಗ್ಯನೂ ಚೆನ್ನಾಗಿರ್ತತಿ, ಚೆನ್ನಾಗಿ ರೊಟ್ಟಿ. ನಿಜಮ್ಮ, ನಿಜ ನಿಜ. ಪಲ್ಯ ಎಲ್ಲ ಹೌದು. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಮ್ಮ? ಅಮ್ಮ ಯಾರಿಗಾದ್ರೂ ಶುಭಾಶಯ ಹೇಳೋದಿದ್ಯಾ? ಸರ್ ಇವತ್ತಿನಿಲ್ರಿ ಸರ್, ಯಾರಿಗಿಲ್ಲ, ಹಂಗೆ ಮಾಡ್ರಿ ನೋಡೋಣ ಅಂತ ಹೇಳಿ ಇವತ್ತಿಲ್ಲ. ಓಕೆ. ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಕೇಳಿ ಸರ್, ನೋಡೋಣ. ನೀವು ಬರಲ್ಲ ಕೇಳ್ರಿ ನೋಡೋಣ. ಓಕೆ. ಯಾವಾಗಾದ್ರೂ ಫಿಲ್ಮ್ ಥಿಯೇಟರ್ಗಳಿಗೆ ಹೋಗಿದ್ದೀರಾ? ಥಿಯೇಟರ್ಗಳಿಗೆ ಹೋಗ್ತೀವಿ. ಓಕೆ. ಸೊ ಈ ಥಿಯೇಟರ್ನಲ್ಲಿ 3 ಕ್ಲಾಸ್ ಇರುತ್ತಲ್ವಾ? ಹಾ. ಆ ಮೇಲ್ಗಡೆ ಇರ್ತಕ್ಕಂಥ ಮೇಲ್ ಕುತ್ಕೊಂಡು ನೋಡ್ತಕ್ಕಂಥ ಜಾಗಕ್ಕೆ ಏನಂತ ಕರೀತಾರೆ ಅಂತ? ಬಾಲ್ಕನಿ. ಬಾಲ್ಕನಿನಾ? ಶೋರಾ? ಶೋರು ಬಾಲ್ಕನಿನೇ. 4 ಆಪ್ಷನ್ಸ್ ಕೊಡ್ತಾ ಇದ್ದೀನಿ, ಇನ್ನೊಮ್ಮೆ ಯೋಚನೆ ಮಾಡಿ ಹೇಳಿ. ಮೊದಲನೇದು ಫಸ್ಟ್ ಕ್ಲಾಸು, ಎರಡನೇದು ಬಾಲ್ಕನಿ, ಮೂರನೇದು ಗಾಂಧಿ ಕ್ಲಾಸು, 4ನೇದು ಸೆಕೆಂಡ್ ಕ್ಲಾಸು. ಸರ್ ಬಾಲ್ಕನಿ ಇರ್ಬೋದಲ್ಲ, ಅದೇ ಅನಿಸ್ತೈತಿ, ಗೊತ್ತಿಲ್ಲ. ಹೌದಾ? ಡೌಟಾ ಇನ್ನ? ಇನ್ನು ಡೌಟ್ ಆದ್ರೆ ಅದೇ ಬಾಲ್ಕನಿನೇ. ಹೌದಾ? ನನಗೇನೋ ಫಸ್ಟ್ ಕ್ಲಾಸ್ ಅನ್ಸುತ್ತೆ, ಒಂದ್ಸಲ ಯೋಚನೆ ಮಾಡಿ ನೋಡಿ. ఏంటి ಸರ್? ಫಸ್ಟ್ ಕ್ಲಾಸ್ ಅಂತ ಅನಿಸ್ತಿದೆ ನನಗೆ. ಅಲ್ಲ 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 ಅಲ್ವಾ? ಅಲ್ಲ 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 ಅದೇ. ಓಕೆ ಅಮ್ಮ, ಬಾಲ್ಕನಿ ಸರಿಯಾಗಿರ್ತಕ್ಕಂಥ ಉತ್ತರ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ ಅಮ್ಮ, ಒಳ್ಳೇದಾಗ್ಲಿ. ಹೇಳಿದ್ದೆ ಪ್ರಶ್ನೆ, ಹೋದ್ರೆ ಇರುತ್ತೆ ಬಂದ್ರೆ ಕಾಡುತ್ತೆ ಏನು ಅಂತ ಕೇಳಿದ್ರಿ ಸರ್? ಕೇಳಿದೆ ಅಮ್ಮ, ಯಾಕಂದ್ರೆ ಉತ್ತರ ಗೊತ್ತಾಗ್ಲಿಲ್ಲ, ನೀವೇ ಹೇಳ್ಬಿಡಿ. ಹೇಳಿ ಸರ್, ಬರ್ತೇನೆ. ಯಾರಿಗಾರ ಹೋದ್ರೆ ಇರುತ್ತೆ, ಬಂದ್ರೆ ಕಾಣುತ್ತೆ. ಹೋದ್ರೆ ಇರುತ್ತೆ, ಬಂದ್ರೆ ಕಾಡುತ್ತೆ. ಗೊತ್ತಿರ್ಬೋದು. ಇದು ಹೊಗೆ ಅಲ್ವಾ? ಬೆಂಕಿನ ಹೊಗೆನಾ? ಅಲ್ಲ 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 ಅಲ್ಲ, ಎರಡೂ ಅಲ್ವಾ? ಹೊಗೆನಲ್ಲ ಬೆಂಕಿನೂ ಅಲ್ಲ. ಏನ್ ಹೇಳ್ರಿ ಸರ್ ನೋಡ? ನೀವೇ ಹೇಳ್ಬಿಡಿ ಅಮ್ಮ ಉತ್ತರ. ಅಲ್ಲ ಇನ್ನು ಸೋಮವಾರ ಹೇಳ್ತೀವಿ ಬಿಡ್ರಿ ಸರ್. ಸೋಮವಾರ ಹೇಳ್ತೀರಾ? ಓಕೆ, ಸೋಮವಾರ ಕೇಳ್ರಿ ಸರ್. ನಾನು ಯಾರು ಇರ್ಬೋದು ಸಾಮಾನ್ಯ, ನಿಮ್ಗೆ ಗೊತ್ತಿರ್ಬೋದು ಅಷ್ಟೊತ್ತಿಗೆ. ಸರಿಮ್ಮ, ನಾನು ಇನ್ನೊಂದ್ಸರಿ ನಮ್ಮ ಭಾಷೆಯೊಳಗೆ ಐತದು. ಹೌದಾ? ನೋಡೋಣ ನೋಡೋಣ, ಸೋಮವಾರ ಇನ್ನೊಂದ್ಸರಿ ಪ್ರಯತ್ನ ಮಾಡ್ತೀನಿ ಅಮ್ಮ. ನೋಡ್ರಿ. ಓಕೆ ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಕರೆ ಮಾಡಿದ್ದಕ್ಕೆ. ಒಳ್ಳೇದಾಗ್ಲಿ. ಓಕೆ ಸರ್, ಸರಿ. ಓಕೆ, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಮುಂದಿನ 2 ತಿಂಗಳಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಎಲ್ಲ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತೇಳಿ CM ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅದೇ ರೀತಿ ಆಷಾಢ ಸಂಭ್ರಮದಲ್ಲಿ ಯಕ್ಷಗಾನ ಅಭಿಮಾನಿಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ರಸದೌತಣ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಕ್ಷಾಭಿಮಾನಿಗಳು ದಾವಣಗೆರೆ ಶ್ರೀ ಸದ್ಗುರು ಬ್ರಹ್ಮಚೈತನ್ಯ ಮಂದಿರ, ರಿಜಿಸ್ಟರ್ಡ್ ದಾವಣಗೆರೆ, ಹವ್ಯಕ ಸಂಘ ಹರಿಹರ ದಾವಣಗೆರೆ ಇವರ ಸಂಯುಕ್ತಾಶ್ರಯದಲ್ಲಿ ಘಾಟಕ್ ಯಕ್ಷ ಸಂಸ್ಕೃತಿ ಟ್ರಸ್ಟ್ ಯೋಜನೆಯಲ್ಲಿ 2 ತಾಳಮದ್ದಳೆಗಳು ಆಷಾಢ ಸಂಭ್ರಮದಿಂದ ನಡೀತಾ ಇದೆ. ಮೊದಲನೇದಾಗಿ 30/6/2025 ಸೋಮವಾರ ಸಂಜೆ 6 ಗಂಟೆಗೆ ನಡೀತಾ ಇದೆ. ಇನ್ನೊಂದು ಶೋ 1/7/2025 ಮಂಗಳವಾರ ಸಂಜೆ 6 ಗಂಟೆಗೆ ನಡೀತಾ ಇದೆ. ಪ್ರಸಂಗ ಮೊದಲನೇದರಲ್ಲಿ ಭರತಾಗಮನ, ಶ್ರೀರಾಮ ಪಾದುಕಾ ಪಟ್ಟಾಭಿಷೇಕ ಇದು ನಡೀತಾ ಇದ್ದರೆ, 2ನೇ ಕಾರ್ಯಕ್ರಮದಲ್ಲಿ ರಾವಣ ವಧೆ ಇದು ನಡೀತಾ ಇದೆ. ಸ್ಥಳ ಬಂದ್ಬಿಟ್ಟು ನಿಜಲಿಂಗಪ್ಪ ಲೇಔಟ್ ಶ್ರೀ ಶಾರದಾಂಬಾ ದೇವಸ್ಥಾನ ಬಳಿ ವರ್ತುಲ ರಸ್ತೆ ದಾವಣಗೆರೆ, ಇಲ್ಲಿ ಈ ಕಾರ್ಯಕ್ರಮ ಇದೆ. ಯಕ್ಷಗಾನ ಅಭಿಮಾನಿಗಳು ಎಲ್ಲರೂ ಕೂಡ ದಯವಿಟ್ಟು ಹೋಗಿ ಇಂಥ ಒಂದು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನನಗಂತೂ ತುಂಬ ಆಸಕ್ತಿ. ಸಾಧ್ಯವಾದರೆ ಖಂಡಿತ ಈ 2 ಕಾರ್ಯಕ್ರಮಗಳ ಒಂದು ಝಲಕ್ಕನ್ನು ನಮ್ಮ V1 ವಾಹಿನಿಯಲ್ಲಿ ತೋರಿಸೋ ಪ್ರಯತ್ನವನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತಾ ಅಂಥೇಳಿ ನಾನು ಕೂಡ ಪ್ರಯತ್ನ ಮಾಡ್ತೀನಿ. ಯಾಕೆಂದರೆ ಇಂಥ ಈ ಒಂದು ತಾಳಮದ್ದಳೆಗಳ ಒಂದು ಏನದನ್ನು ಮಿಲನ ಇದೆ, ಅದನ್ನು ನೋಡೋದಕ್ಕೂ ಕೂಡ ಅದೃಷ್ಟ ಬೇಕು ಅಂತ ಹೇಳ್ತಾರೆ. ಅದು ನಮ್ಮ ದಾವಣಗೆರೆಯಲ್ಲೇ ಸಿಗ್ತಾ ಇರ್ತಕ್ಕಂಥದ್ದು ನಮ್ಮ ಪುಣ್ಯ. ಈ ಕಡೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡದಲ್ಲಾದರೆ ಯಾವಾಗಲೂ ನಡೀತಾ ಇರ್ತವೆ ಫ್ರೀಕ್ವೆಂಟಾಗಿ. ಆದರೆ ಇಲ್ಲಿ ನಡಿಬೇಕು, ಅದನ್ನು ನೋಡಬೇಕು ಅಂದ್ರೆ ಅದೊಂದು ಭಾಗ್ಯ. ಅಂಥ ಅವಕಾಶವನ್ನು ನಮ್ಮ ದಾವಣಗೆರೆ ನಗರಕ್ಕೆ ಈ ಒಂದು ಸಂಘ ಸಂಸ್ಥೆಗಳು ನಡೆಸ್ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ವಿತೌಟ್ ಮಿಸ್ 2 ದಿವಸ ವಿಶೇಷವಾಗಿ 2 ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಹೋಗಿ ನೋಡಿ, ಎಂಜಾಯ್ ಮಾಡಿ, ಪ್ರೋತ್ಸಾಹವನ್ನು ನೀಡಿ ಅಂತ ಕೇಳ್ಕೊಳ್ತಿದ್ದೀನಿ. ಸೊ ಇದರೊಟ್ಟಿಗೆ ಸೋಮವಾರ ಮತ್ತು ಮಂಗಳವಾರ ಈ 2 ವಿಶೇಷ ಕಾರ್ಯಕ್ರಮಗಳು ಇರ್ತಕ್ಕಂಥದ್ದು. ಸಾಯಂಕಾಲ 6 ಗಂಟೆಯಿಂದ
ಶಾರದಾಂಬಾ ದೇವಸ್ಥಾನದ ಹತ್ರ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಸೊ ಹೋಗಿ ಎಂಜಾಯ್ ಮಾಡಿ, ನಿಮ್ಮ ಕುಟುಂಬದ ಜೊತೆಗೆ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸಮಯವನ್ನು ಸ್ಪೆಂಡ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದಿಷ್ಟು ಇವತ್ತಿನ ಒಂದು ಕಾರ್ಯಕ್ರಮ ಆಗಿತ್ತು. ಮತ್ತು ನಾಳೆ ಕಾರ್ಯಕ್ರಮದಲ್ಲಿ ವಿರಾಮ ಇರುತ್ತೆ, ಭಾನುವಾರ ಆಗಿರೋದ್ರಿಂದ. ಮತ್ತು ಇಂದಿನಂತೆ ಸೋಮವಾರ ಬೆಳಗ್ಗೆ 10:30ರಿಂದ 11:30 ನೇರ ಪ್ರಸಾದ ಕಾರ್ಯಕ್ರಮದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ತೆಗೆದುಕೊಳ್ತಾ ಇದ್ದೀನಿ. ವೀಕೆಂಡು ಮಳೆ ಬರ್ತಾ ಇದೆ ಅಂಥೇಳಿ ಪ್ರವಾಸಕ್ಕೆ ಹೋಗ್ತಿರೋಂಥವರು ದಯವಿಟ್ಟು ಒಂದು ಸ್ವಲ್ಪ ಹುಷಾರಾಗಿ ಎಚ್ಚರಿಕೆಯಿಂದ ಹೋಗಿ ಬನ್ನಿ. ಮಳೆಯ ಪ್ರಮಾಣ ಅಗಾಧವಾಗಿದೆ, ಎಲ್ಲ ಕೆರೆ ಹೊಳ್ಳಗಳು ತುಂಬಿ ಹರಿತಾ ಇದ್ದಾವೆ. ಈ ಫಾಲ್ಸ್ಗಳು ಕೂಡ ತುಂಬ ರಮಣೀಯವಾಗಿ ನಮ್ಮನ್ನು ಆಕರ್ಷಣೆ ಮಾಡ್ತಿದ್ದಾವೆ, ಅದರಲ್ಲಿ ಎರಡು ಮಾತಿಲ್ಲ. ಎಲ್ಲಿಗಾದರೂ ಹೋಗಿ ಹುಷಾರಾಗಿ ಹೋಗಿ, ಹಿರಿಯರ ಜೊತೆ ಟಚ್ಚಲ್ಲಿರಿ, ಅವರ ಹಾಗೆ ಆತಂಕ ಆಗೋಗೆಲ್ಲ ನಡ್ಕೋಬೇಡಿ ಅಂತ ನಾನು ಕೇಳ್ಕೊಳ್ತಾ, ಸೆಲ್ಫಿ ಗೀಳಿಗೆ, ಈ ಒಂದು ರೀಲ್ಸ್ ಗೀಳಿಗೆ ಹೋಗದೆ ಹುಷಾರಾಗಿ ಕಣ್ ತುಂಬಿಕೊಂಡು ಎಂಜಾಯ್ ಮಾಡ್ಕೊಂಡು ಬನ್ನಿ ಅಂತ ಕೇಳ್ಕೊಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಿರ್ತೀನಿ. ಕಾರ್ಯಕ್ರಮಕ್ಕೆ ಅರ್ಥಪೂರ್ಣ ವಿರಾಮ ಹೇಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ಶುಭಮಸ್ತು.